ಸಹಕಾರ ಸಂಘ ಸ್ಥಾಪನೆ ಆಯಿತು. ಮುಂದೆ 15 ವರ್ಷಗಳಿಗೆ ನಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದೆವು. ನಿನ್ನೆ ಏನು ಅನ್ನಿಸ್ತು, ಇನ್ನೇನು ಅಪ್ಪ ಅವರು ಇದ್ದರು, ಎಲ್ಲರ ಕಡೆ ಅದು ಪ್ರಚಾರ ಮಾಡ್ತಿದ್ರು. ಇನ್ನು ಮುಂದೆ ಯಾರು ಅದಾರ? ಮುಂದೆ ಯಾರೂ ಕರೆಯಲೇ ಈಗಾರ. ಒಂದು 2 ವರ್ಷ ಆಯ್ತು, ಯಾರೂ ಕರೀತಾ ಇಲ್ಲ, ಯಾವ ಸ್ವಾಮೀಜಿಯವರು ಬೆಂಬಲ ನೀಡ್ತಾ ಇಲ್ಲ. ಇನ್ನೇನು ಮಾಡೋದು? ನಾವು ಒಬ್ಬನೇ ಕೆಲವು ಮಂದಿ ಶಾಖಾರದ ಬಗ್ಗೆ ಪ್ರಚಾರ ಮಾಡಿ ಏನು ಉಪಯೋಗ ಅಂತ ನಾನು ಆದ ಘಟನೆ ಹೇಳ್ತಾ ಇದ್ದೀನಿ ನಿಮ್ಗೆ. ಸುಮ್ಮನೆ ನಿನ್ನೆ ವಿಚಾರ ಮಾಡ್ಕೋತ ಕೂತಿದ್ದೆ, ಇನ್ನೇನೇನು ಮಾಡೋದು, ಈ ಶಾಖಾಹಾರ ಸಂಘ ಸ್ಥಗಿತಗೊಳಿಸಿ ಆರಾಮ ಪುರಾಣ ಅವು ಎಲ್ಲ ಕೇಳ್ಕೋಸ್ಕೊಂಡಿರ್ಬೇಕಂತ ನಾವು ನಮ್ಮ ಬಳಗದವ್ರು ವಿಚಾರ ಮಾಡ್ಕೊಂಡು ಕೂತಿದ್ದೆವು. ಅಷ್ಟೊತ್ತಿಗೆ ಅಪ್ಪಾರ ಶಕ್ತಿ ಎಷ್ಟು, ಸಂಕಲ್ಪ ಶಕ್ತಿ ಎಷ್ಟು ಪವರ್ ಎಷ್ಟು ಅದ ನೋಡ್ರಿ. ಅದು ಅಂದ್ಕೋತ ನಾವು ಕೂತಿದ್ದೆವು. ಅಮೃತಾನಂದ ಗುರುಗಳ ಫೋನ್ ಬಂತು. ಈ ಹೇಳಿದ್ರಪ್ಪ ಅವರು, ಅಮೃತಾನಂದ ಸ್ವಾಮೀಜಿಯವ್ರ ಹೊತ್ತಿಂದ ಹೇಳಿಸಿದ್ರು ನಮಗೆ, ಇಲ್ಲ ನೀವೇನು ಬಂದ್ ಮಾಡಕ್ಕೆ ಹೋಗ್ಬೇಡ್ರಿ, ನೀವು ಮೇಲೆ ಮತ್ತೆ ಪ್ರಾರಂಭ ಮಾಡತ್ತೇಳಿ ಇವತ್ತಿನ ನಾವು ಪ್ರಾರಂಭ ಮಾಡತ್ತೀವಿ. ಅಪ್ಪ ಅವ್ರ ಪವರ್ ಶಕ್ತಿ ಬಹಳ ಅಪಾರವಾದದ್ದು. ಇದೇ ಒಂದು ಉದಾಹರಣೆ. ಶಾಖಾಹಾರ ಸಂಘ ಅಂತ ಯಾರು ನೀವು ಹೆಸರು ಕೇಳಿರ್ಲಕ್ಕಿಲ್ಲ. ಅಪ್ಪಾರ ವಿಶೇಷಣೆ ಅದೇ. ಈಗ ಮಹಿಳೆಯರ ಸಂಘ, ವಕೀಲರ ಸಂಘ, ಡಾಕ್ಟರ್ ಸಂಘ ಎಲ್ಲರದು. ಆ ಶಾಖಾಹಾರ ಸಂಘ ಬಿಜಾಪುರದಲ್ಲಿ ಒಂದೇ ಏಕೈಕ ಸಂಘ. ಇದು ಕಾರಣೀಭೂತರು ಸಿದ್ದೇಶ್ವರಪ್ಪ ಅವರು. ನಾವೆಲ್ಲರೂ ಕೂಡಿ ವಿಜಯಪುರದಲ್ಲಿ ಚಿಂತನಕ್ಕಾಗಿ ಮುಂಜಾನೆ ಮತ್ತು ಸಾಯಂಕಾಲ ಚಿಂತನೆ ಮಾಡ್ತಿದ್ರು ಅಪ್ಪ ಅವರು. ಅವರ ಜೊತೆಗೆ ನಾವು ಹೋಗ್ತಿದ್ದೆವು, ಚಿಂತನದಲ್ಲಿ ಭಾಗವಹಿಸ್ತೇವೆ. ಒಂದಿನ ಚಿಂತನದ ವಿಷಯವಾಗಿ ಪ್ರಾಣಿಗಳ ಹತ್ಯೆಯನ್ನು ತಡೆಗಟ್ಟುವುದು ಹೇಗೆ ಅಂತ ವಿಷಯ ಎತ್ಕೊಂಡೆವು. ಆವಾಗ ನಾವು ಪ್ರತಿಯೊಬ್ಬರು ಒಂದು ಕಾನೂನು ಜಾರಿಗೆ ಆಗಬೇಕು, ಎಲ್ಲ ಕಟ್ಕರ ಅಂಗಡಿ ಬಂದ್ ಮಾಡಬೇಕು ಅಂತ ನೂರಾರು ವಿಷಯಗಳನ್ನು ನಾವು ಹೇಳಿದ್ದೆವು. ಆಗ ಅಪ್ಪ ಅವರು ನಮ್ಮ ಎಲ್ಲ ಮಾತುಗಳನ್ನು ಕೇಳಿ ಏನಂದ್ರಪ್ಪ ಅಂದ್ರೆ, ಪ್ರಾಣಿಗಳ ಹತ್ಯೆಗಳನ್ನು ತಡೆಗಟ್ಟಬೇಕಪ್ಪ ಅಂದ್ರೆ ಯಾವುದೇ ಕಾಯ್ದೆ ಕಾನೂನು ಜಾರಿಗೆ ಮಾಡಿದ್ರೆ ಆಗೋದಿಲ್ಲ. ಈಗಾಗಲೇ ನವಿಲನ್ನು ಕೊಲ್ಲಬಾರಂತ ಭಾರತ ಸಂವಿಧಾನದಾಗ ಅದ, ಆದರೂ ನವಿಲನ್ನು ಕೊಲ್ತಾರ, ತಿಂತಾರ. ಪ್ರಾಣಿಗಳ ಹತ್ಯೆ, ಎಲ್ಲ ಪ್ರಾಣಿಗಳು ಉಳಿಬೇಕಪ್ಪ ಅಂದ್ರೆ ಎಲ್ಲರೂ ಸಸ್ಯಾಹಾರಿಗಳಾಗಬೇಕು. ನಾವು ಅಂದ್ರೆ ಸಸ್ಯಾಹಾರಿಗಳ ಸಂಖ್ಯೆ ಹೆಚ್ಚಿಗಾಗಬೇಕು. ಪ್ರಾಣಿಗಳು ಯಾಕೆ ಕೊಲ್ಲಲ್ಪಡ್ತಾವು? ಮನುಷ್ಯ ಅವುಗಳನ್ನು ಆಹಾರ ರೂಪವಾಗಿ ಸ್ವೀಕರಿಸ್ತಾ ಅಂತ ಹೇಳಿ ಅವು ಕೊಲ್ಲಲ್ಪಡ್ತಾವೆ. ಮನುಷ್ಯ ತಿನ್ನವನೇ ಇರ್ಲಿಕ್ಕಪ್ಪ ಅಂದ್ರೆ ಅವು ಕೊಲ್ಲಲ್ಪಡೋದೇ ಇಲ್ಲ. ನೀವು ಹಂದಿ ಸಾಕ್ತೀರಿ, ಕೋಳಿ ಸಾಕ್ತೀರಿ, ಮತ್ತು ಮೀನುಗಾರಿಕೆನೂ ಮಾಡ್ತೀರಿ. ಯಾಕೆ ಮಾಡ್ತಾರೆ? ಅವರ ವಂಶ ಬೆಳೆಯಕ್ಕೆ ಮಾಡ್ತಾರ? ಇಲ್ಲ, ನಮ್ಮ ತಿನ್ನೋ ಸಂಬಂಧ ಮಾಡ್ತಾರೆ. ಅದ್ರ ಸಂಬಂಧ ಮೊದಲು ನಾವೆಲ್ಲ ಶಾಖಾಹಾರಿಗಳಾಯ್ತಪ್ಪ ಅಂದ್ರೆ ನಾವು ಅವ್ರು ಸಾಕೋದು ಬಿಡ್ತಾರೆ, ನಾವು ತಿನ್ನೋದು ಬಿಡ್ತೇವೆ. ಅದಕ್ಕೆ ಶಾಖಾಹಾರಿಗಳ ಸಂಘ ಹೆಚ್ಚಿಗಾದ್ರೆ ಮಾತ್ರ ಪ್ರಾಣಿಗಳ ಹತ್ಯೆ ಉಳಿತೈತಿ. ಈ ನಿಟ್ಟಿನಲ್ಲಿ ನೀವು ಏನು ಮಾಡಬೇಕು ವಿಚಾರ ಮಾಡಂದ್ರು. ಆಗ ಅಪ್ಪ ಅವ್ರಂದ್ರು, ಶಾಖಾಹಾರಿಗಳ ಸಂಖ್ಯೆ ಹೆಚ್ಚಿಗಬೇಕಂದ್ರೆ ಶಾಖಾಹಾರಿಗಳ ಸಂಘ ಮಾಡ್ಬೇಕಾಗ್ತಿ. ನಿಮ್ಮದೇ ಆದ ಶಾಖಾಹಾರದ ಬಗ್ಗೆ ಪ್ರಚಾರ ಮಾಡಬೇಕು. ನಾವು ಓಣಿಗೆ ಹೋಗಿ, ಈಗ ಇಲ್ಲಿಯವರೆಗೆ ಯಾರಾದರೂ ಸರ್ಕಾರದವ್ರು ಶಾಖಾಹಾರದ ಬಗ್ಗೆ ಪ್ರಚಾರ ಮಾಡ್ಯಾರ? ಈ ಗಜ್ಜರಿ ಒಳಗೆ ಏನದ, ಪಾಲಕ್ ಪಲ್ಯ ಒಳಗೆ ಏನದ, ಟೊಮ್ಯಾಟೊ ಒಳಗೆ ಏನದ ಯಾರಾದರೂ ಹೇಳ್ತಾರ? ಅವರು ಕೋಟಿಗಟ್ಟಲೆ ಹಣ ಹಾಕಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಪ್ರಚಾರ ಮಾಡ್ತಾರೆ. ಮತ್ತು ಇದು ಅಷ್ಟು ಶಕ್ತಿ ಅದ, ಇಷ್ಟು ಶಕ್ತಿ ಅದ ಅಂತ ಹೇಳ್ತಾರೆ. ನೀವು ಯಾರಾದರೂ ಒಬ್ಬರಾದ ಸ್ವಾಮಿಗಳು ಶಾಖಾಹಾರಿಗೆ ಸಂಬಂಧಪಟ್ಟಂಥ ಇದು ಒಂದೇ ಇಲ್ಲಿ ನೀವು ಕೇಳು ಸಂಬಂಧಪಟ್ಟ ವಿಷಯದ ಬಗ್ಗೆ ಏನಾದರೂ ವೇದಿಕೆ ಒದಗಿಸಿದಾರ? ಇಲ್ಲ. ಮತ್ತು ನೀವು ಬಂದ ಭಕ್ತರಿಗೆ ಸ್ವಾಮಿಗಳು ಯಾರಾದರೂ ನೀವು ಏನು ತಿಂತೀರಿ, ಶಾಖಾಹಾರಿ ತಿಂತಿರುತ್ತೆ ಏನು ಆಶೀರ್ವಾದ ಮಾಡ್ತೀರಾ? ಇಲ್ಲೇ ಇಲ್ಲ. ಮತ್ತು ಬೆಳೆ ಅಂದ್ರೆ ಹೆಂಗೆ ಬೆಳಿಬೇಕದು? ಮತ್ತು ಲಿಂಗಾಯತರು ಅದು ಸಹಿತ ನಾವು ಕಳೆಬೇಡ ಕೊಲೆಬೇಡ ಅಂತ ಹೇಳ್ತಾನೆ ಬಸವಣ್ಣ. ಅದು ನೀವು ಯಾರಾದರೂ ಪಾಲಿಸ್ತಾರ? ಬರೀ ಲಿಂಗಾಯತ ಧರ್ಮ ಬೇಕು ನಮ್ಗೆ, ಅದು ಬೇಕು ಇದು ಬೇಕು ಹೇಳ್ತೀರಿ. ನೀವು ಎಷ್ಟು ಮಂದಿ ನೀವು ಲಿಂಗಾಯತರು ಸಸ್ಯಾಹಾರಿ ಅದು ಹೇಳ್ರಿ. ನಿಜವಾದ ಸಸ್ಯಾಹಾರಿ ಯಾರಪ್ಪ ಅಂದ್ರೆ ಲಿಂಗಾಯತರು ನಿಜವಾದ ಸಸ್ಯಾಹಾರಿಗಳು. ಅದು ಬಸವಣ್ಣ ಹೇಳ್ಯಾನ. ಅದು ಬಿಟ್ಟು ನಾವು ಲಿಂಗಾಯತ ಅಂತ ಹೇಳ್ಕೊತಿದ್ರೆ ನಡೆಯೋದಿಲ್ಲ. ಮೊದಲು ಸಸ್ಯಾಹಾರಿ ಆಗಬೇಕು, ಸಸ್ಯಾಹಾರಿಗಳ ಸಂಖ್ಯೆ ಹೆಚ್ಚಿಗಾಗಬೇಕು. ಆಗ ಮಾತ್ರ ಎಲ್ಲ ಪ್ರಾಣಿಗಳು ಉಳ್ಕೋತಾವೆ ಮತ್ತು ಆರೋಗ್ಯನೂ ಸುಧಾರಣೆ ಆಗ್ತದೆ ಅಂತ ಹೇಳಿದರು. ಅಲ್ಲಿಗೆ ನಾವು ಕೂತವ್ರೊಳಗೆ ಕೆಲವೊಬ್ರು ನಾವು ಪ್ರಶ್ನೆ ಮಾಡಬೇಕಲ್ಲ. ನಾವು ನಾನ್ ವೆಜ್ ಮಂದಿನೇ ಮಂತಂದವ್ರು ಇದ್ದೆವು. ಅಪ್ಪ ಅವ್ರ ನಾವೊಬ್ಬ ಬಿಡ್ತೀನಿ, ನಿಮ್ಮ ಮನೆ ಹೆಣ್ಮಕ್ಳು ಬಿಡಬೇಕಲ್ಲ ಅಂದೇನ. ಅಲ್ಲ, ಈ ನೀವು ಇದರ್ಥ ಏನು, ನಿಮ್ಮ ಹೆಂಡತಿ ನಿಮ್ಮ ಕೈಯಾಗಿಲ್ಲ ಅಂದಂಗಂತ. ಭಾರತದ ಮಹಿಳೆ ಹಿಂಗಿರ್ತಾಳಪ್ಪ ಅಂದ್ರೆ ಗಂಡು ಏನು ತಿಂತಾನ ಅದೇ ತಿಂತಾಳೆ. ಗಂಡು ಉಪವಾಸ ಇದ್ರೆ ಆಕಿನೂ ಉಪವಾಸ ಇರ್ತಾಳೆ.
ಅಲ್ಲ ಬಿಟ್ಟು ನೀವು ಉಲ್ಟಾನೇ ಹೇಳತ್ತಂದ್ರು. ಹಂಗಲ್ಲ, ನೀವು ಒಂದು ದಿವಸ ಬಿಟ್ಟು ನೋಡ್ರಿ. ನೀವು ನೀವು ಅವ್ರಿಗೆ ಹೇಳ್ರಿ, ನಾನು ಸಸ್ಯಾಹಾರಿಯಾಗಿ ಪರಿವರ್ತನೆ ಆಗಿನ ಅಂತ ಹೇಳ್ರಿ. ನೀವು ನಾ ಬಿಟ್ಟನಂತ ಹೇಳ್ರಿ. ಅವ್ರಿಗೆ ಹೇಳ್ರಿ ಇಷ್ಟೇ. ನೀವು ಮತ್ತೇನು ಮಾಡಕ್ಕೆ ಹೋಗ್ಬೇಡ್ರಿ ತಂದರು. ಇಲ್ಲಪ್ಪ ಅವ್ರ ಮತ್ತು ಮುಖ ಯಾಕಾಗ್ರೆ ಮಾಡ್ತಾರೆ, ನಾನು ಸ್ವಲ್ಪ ದಿವಸ ಬಿಟ್ಟಿದ್ದೆ, ನಾವು ರಜಪೂತರು, ನಾವು ತಿನ್ನೋಕೆ ಹುಟ್ಟೆವು, ನಾವು ಕ್ಷತ್ರಿಯರು, ನಾವು ಮಂದಿಗೆ ಕಾಯಬೇಕು, ದಷ್ಟಪುಷ್ಟ ಇರಬೇಕು ಅಂತ ಅರ್ಥಕ್ಕೆ ಹೇಳ್ತಾವ್ರಿ. ಹಿಂಗೆ ಮಾಡ್ಕೋತ ಬಂದಿರಿ ನೀವು. ನೀವು ಯಾವ ಹೆಣ್ಮಗಳು ರೇಕಿ ಅಪ್ಪ ಅವ್ರು ಅಂದಿದ್ದು ಮಾತಿದ್ದು ಹೇಳತ್ತೀನಿ ನಾನು. ಯಾವ ಹೆಣ್ಮಗಳು ರೇಕಿ ಭಾರತೀಯ ಹೆಣ್ಮಗಳು ಗಂಡು ಏನು ತಿಂತಾಳೋ ಅದೇ ತಿಂತಾಳ, ಗಂಡು ಏನು ಬಯಸ್ತಾ ಅದೇ ಬಯಸ್ತಾಳೆ. ನೀವು ಏನು ಮಾಡಿಲ್ಲ, ಸುಮ್ಮನೆ ನಾವು ಹೇಳಬೇಡ್ರಿ, ಮನೆಗೆ ಹೋಗಿ ನೀವು ಅಂತಂದ್ರು. ನಾವು ಹೋಗಿ ಮನ್ಯಾಗ ಹೇಳಿದೆವು. ಎಲ್ಲಾರ್ದು ಇದೇ ಆಗಿತ್ತು, ಎಲ್ಲಾರ್ದು ಅಲ್ಲಿ ನಾನ್ ವೆಜ್ ಮಂದಿ ಎಲ್ಲ ಮನೆಗೆ ಹೋಗಿ ಹೇಳ್ಯಾರ. ಹಿಂಗೆ ಇವತ್ತು ನಾವು ಸಸ್ಯಾಹಾರಿ ಆಗ್ಯವು, ಅಪ್ಪವ್ರ ಮುಂದೆ ಹೇಳೇವತ್ತಳು. ಎಲ್ಲ ಹೆಣ್ಮಕ್ಳು ಉತ್ತರ ಅದೇ ಬಂದೈತಿ. ನಾವು ಮಾಂಸ ತಿನ್ನೋದು ಅವರು ಅಪ್ಪವ್ರ ಮುಂದೆ ಯಾಕೆ ಹೇಳಿದ್ರಿ ಅಂತ ಕೇಳ್ಯಾರ ಎಲ್ಲರೂ. ನಮ್ಮ ಮನೆಗೆ ಓದೇ ಕೇಳಿದ್ರು ಎಲ್ಲರ ಮನೆಯಾಗ. ಇನ್ನು ಮನೆ ವಿಷಯ ಅವ್ರ ಮುಂದೆ ಯಾಕೆ ಹೇಳಿದ್ರಿ ಎಲ್ಲ. ಮತ್ತು ನೀವು ಸಸ್ಯಾಹಾರಿ ಮಾಂಸಾಹಾರಿ ಕೇಳಿದ್ರು, ಸಸ್ಯಾಹಾರ ಸಂಘ ಸ್ಥಾಪನೆ ಮಾಡಕ್ಕೆ ಹೊಂಟು, ಮತ್ತು ನೀವು ವಿಷಯ ಹೇಳ್ಬೇಕಂತ ಹೇಳಿದಂದು. ಅಲ್ರಿ, ಯಾವಾಗಾರ ಹೋಗಿ ಆಶ್ರಮಕ್ಕೆ ಹೋಗಿ ಅವ್ರ ದರ್ಶನಕ್ಕೆ ಹೋಗ್ತಿದ್ದೆವು, ನೀವು ಅವ್ರ ಮುಂದೆ ಹೋಗಲಾರ್ದಾಗ ಮಾಡಿದ್ರಲ್ಲ ಅಂದ್ರು ಮನೆ. ಆಗ ಏನು ಪರಿಣಾಮ ಆಯ್ತು ಯಾರಿಗೆ ಗೊತ್ತಾ? 5-6 ಕುಟುಂಬದವ್ರು ನಾವು, ಅವ್ರ ಹೆಣ್ಮಕ್ಳೆಲ್ಲರೂ ಅದೇ ದಿವಸ ಏನಂದ್ರು, ನಾವು ಸಸ್ಯಾಹಾರಿಯಾಗಿ ಪರಿವರ್ತನೆ ಆಗ್ತೀವಿ, ಅಪ್ಪಾರು ಹೋಗಿ ಹೇಳ್ರಿ ಅಂತ ಹೇಳಿದ್ರು. ನಾವು 5 ಜನ ಹೋಗಿ ಅಪ್ಪಾರ ಮುಂದೆ ಹೇಳಿದೆವು ಇದೇ ವಿಷಯ. ಹಿಂಗ್ರಿ ಮತ್ತು ಮನೆಯಾಗೂ ಹಿಂಗಂದತ್ತ ಅಂದ್ರೆ ಇದು ಒಂದು ದೊಡ್ಡ ಇದು ಆದಂಗೆ, ಇದು ದೊಡ್ಡ ಕೆಲಸ ಆದಂಗೆ ಅಂತ, ನೀವು ಕ್ರಾಂತಿ ಆದಂಗೆ. ಇದು 5 ಮಂದಿ ಮನ್ಯಾಗ ನಾನ್ ವೆಜ್ ಬಿಟ್ಟು ವೆಜಿಟೇರಿಯನ್ ಆಗ್ಯಾರಪ್ಪ ಅಂತಂದ್ರೆ ಇದು ದೊಡ್ಡ ವಿಷಯ. ನೀವೆಲ್ಲರೂ ಕೂಡಿ ಶಾಖಾಹಾರ ಸಂಘ ಸ್ಥಾಪನೆ ಮಾಡಿರಿ, ಅದ್ರ ಬೆಳೆಸ್ರಿ, ಎಲ್ಲ ಕಡೆ ಪ್ರಚಾರ ಮಾಡತ್ತ ಅಪ್ಪ ಅವ್ರು ಹೇಳಿದರು. ಅವಾಗ ಹೇಳಿದ ನಾವು ಶಾಖಾಹಾರ ಪ್ರಚಾರ ಮಾಡ್ತಾ ಇದ್ದೆವು. ಅಪ್ಪ ಅವರು ಎಲ್ಲರಿಗೆ ಪ್ರಚಾರ ಮಾಡ್ತಿದ್ರು, ಮತ್ತು ನಮ್ಗೆ ದೊಡ್ಡ ದೊಡ್ಡ ವೇದಿಕೆಯನ್ನು ಒದಗಿಸ್ಕೊಡ್ತಿದ್ರು ಅಪ್ಪ ಅವರು. ಅಷ್ಟೇ ಅಲ್ಲ, ಅಪ್ಪ ಅವ್ರಿಗೆ ಶಾಖಾಹಾರದ ಬಗ್ಗೆ ಭಾಳ ನಾಲೆಜ್ ಅಂದ್ರೆ ಭಾಳ ನಾಲೆಜ್. ಅವ್ರು ಅಂತಿದ್ರು, ನಾವು ಅವಾಗ ಅಂದೇವು ಶಾಖಾಹಾರ ಸ್ಥಾಪನೆ ಮಾಡೋದು. ಕೆಲವೊಬ್ಬರು ನಮ್ಮಲ್ಲಿ ಒಬ್ಬ ಅಂದ, ಇಂಥ ಸಂಘ ನಡಿಬೇಕಲ್ರಿ ಅಪ್ಪ ಅವ್ರ ಅಂತಂದ. ಶಾಖಾಹಾರ ಸಂಘ ಯಾರು ನಡೀತಾವ್ರಿ? ಅಲ್ಲ, ನೀವು ಇಂಥ ಮನಸ್ಥಿತಿಯಿಂದೇ ನೀವು ಹಿಂದುಳಿದ್ರಿ, ಯಾಕೆ ನಡೆಯೋದಿಲ್ಲ? ಅಮೇರಿಕಾದವರು ಶಾಖಾಹಾರ ಸಂಘ ಸ್ಥಾಪನಾ ಮಾಡಿ ಅಲ್ಲಿ ಶಾಖಾಹಾರಿಗಳು ಒಬ್ಬರು ಇದ್ದಿದ್ದಿಲ್ಲ, ಅಂಥಲ್ಲೂ ಕೋಟಿಗಟ್ಟಲೆ ಶಾಖಾಹಾರಿ ಆಗ್ತಾ ಇದ್ದಾರೆ. ಯಾಕಪ್ಪ? ಶಾಖಾಹಾರ ಸಂಘದ ಪ್ರಚಾರದಿಂದ. ಶಾಖಾಹಾರ ಸಂಘ ಪ್ರಚಾರ ಮಾಡಿದ್ರೆ ಆಗ್ತಿ, ನಮ್ಮ ಕೈಲಿ ಆಗ್ತೈತಿ, ಮಾಡ್ತೇವೆ ಅಂತ ತಿಳ್ಕೊಂಡು ಮಾಡ್ರಿ ಅಂತ ಹೇಳಿದ್ರಪ್ಪ ಅವರು. ಆಶೀರ್ವಾದ ಮಾಡಿದರು. ಹಾಗೆ ಹಲವಾರು ಮೇಲಿಂದ ಮೇಲೆ ನಮಗೆ ಅವರು ಅದ್ರ ಬಗ್ಗೆ ತಿಳುವಳಿಕೆ ಹೇಗೆ ಪುಸ್ತಕ ತರಿಸ್ರಿ, ಆ ಪುಸ್ತಕ ತರಿಸ್ರಿ, ಈ ಪುಸ್ತಕ ತರಿಸ್ರಿ ಅಂತ ಹೇಳಿ ಸುಮಾರು 1000 ಬುಕ್ ಅದಾವೆ ಸಸ್ಯಾಹಾರದ ಬಗ್ಗೆ. ನಮ್ದು ದೊಡ್ಡ ಲೈಬ್ರರಿ ಆಗ್ಬಿಟ್ಟೈತಿ. ಅದು ಇಡೀ ವಿಶ್ವದಲ್ಲಿ ದೊಡ್ಡ ಲೈಬ್ರರಿ ನಮ್ಮ ಶಾಖಾಹಾರ ಸಂಘದ. ಮಾಡ್ಕೋತಿದ್ರು ಒಂದು ಸಂಘ ಬೆಳೀತದಪ್ಪ ಅಂತಂದ್ರೆ ಉದಾಹರಣೆ ನಮ್ಮ ಶಾಖಾಹಾರ ಸಂಘ. ಲೈಬ್ರರಿ ನೋಡಕ್ಕೆ ಅಪ್ಪ ಅವ್ರು ನಮ್ಮ ಮನೆಗೆ ಬಂದಿದ್ದರು. ಲೈಬ್ರರಿ ಹೋಗಿ ಭಾಳ ಸಂತೋಷ ಆಯ್ತು ಅವರಿಗೆ. ಹಿಂಗೆ ಬೆಳೆಸ್ಕೋತ ಹೋಗತ್ತಂದ್ರು. ಮತ್ತು ವಿಷಯ ಹೇಳ್ತೀನಿ ರೀ, ಶಾಖಾಹಾರ ಯಾಕೆ ಸ್ವೀಕರಿಸ್ಬೇಕು? ಉದಾಹರಣೆ ಎಲ್ಲರೂ ಹೇಳ್ತಾರೆ, ನಮ್ಮಲ್ಲಿ ಕೇಳಿದಪ್ಪ ಅವ್ರಿಗೆ, ಅಲ್ಲಿ ಮನುಷ್ಯ ಹುಟ್ಟಿದ್ದೇ ಶಾಖಾಹಾರಿಯಾಗಿ ಅಂತ. ಅದಕ್ಕೆ ಇಷ್ಟೆಲ್ಲ ಮುಗಿಸೋಣತ್ತಾರೆ ಜಲ್ದಿ. ಯಾಕಂತಂದ್ರೆ ಶಾಖಾಹಾರ ಬಗ್ಗೆನೇ ಹಂಗೆ ಎಲ್ಲರೂ ಬಂದಿದ್ದು. ಒಳ್ಳೇದು ಹೇಳ್ಬೇಕಪ್ಪ ಅಂದ್ರೆ ಕೇಳಕ್ಕೆ ಬರೋಲ್ಲ ಯಾರು. ಹೌದಾಯ್ತು. ಈಗ ಶಾಖಾಹಾರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಮನೆ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರು. ಈಗ ಮನೆಯೇ ಮೊದಲ ದವಾಖಾನೆ ಇದ್ದಾಗ, ನೀವೇ ಡಾಕ್ಟರ್ ಇದ್ದಾಗ ಹೆಣ್ಮಕ್ಳು. ನಿಮ್ಮ ಕೈಯಾಗೆ ನಮ್ಮ ಕುಟುಂಬದ ಆರೋಗ್ಯ ನಿಮ್ಮ ಕೈಯಾಗೆ ಅದ. ನೀವೇನು ಮಾಡ್ತೀರೋ ತಿಂತಾರೆ. ಅದಕ್ಕೆ ನೀವು ಮೊದಲು ಆದಷ್ಟು ಪೌಷ್ಟಿಕಾಂಶಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಯಾವ ಆಹಾರದಾಗ ಏನದ, ಎದ್ರೊಳಗೆ ಏನದ, ಮತ್ತು ಮ್ಯಾಗಿ ಯಾಕೆ ತಿನ್ನಿಸ್ಬಾರ್ದು, ಇವೆಲ್ಲ ನೀವು ಆದಷ್ಟು ಪೇಪರ್ನಾಗ ಬರ್ತಿತ್ತಲ್ಲ, ಪೇಪರ್ನಾಗ ಓದ್ಕೋತಿರ್ಬೇಕು. ಕಟ್ಟಿನಾಂಬ್ರ ಅದು ಫಸ್ಟ್ ಬಂದೈತಿ, ಫಸ್ಟ್ ಪ್ರೈಜ್ ವರ್ಲ್ಡ್ನಾಗ ಫಸ್ಟ್ ಪ್ರೈಜ್ ಆಗ್ಬೇಕು. ಕಟ್ಟಿನ ಸಾರ ಎದ್ರೊಳಗೆ ಮಾಡ್ತಾರೆ, ಕಡ್ಲಿ ಬ್ಯಾಳಿಲೆ. ಅದು ಕಡಲೆವಾಡ, ಕಡ್ಲಿ ಬ್ಯಾಳೆ. ಕಡ್ಲಿ ಬ್ಯಾಳೆ ಮಾಡ್ತಾರೆ. ಕಟ್ಟಿನಾಂಬ್ರ ಪ್ರೋಟೀನ್ ಫಸ್ಟ್ ಪ್ರೈಸ್ ಅದಕ್ಕೆ. ಯಾಕಪ್ಪ ಅಂತಂದ್ರೆ ಅದು ಎಷ್ಟು ದಿವಸದೊಳಗೆ, ಭಾಳ ದಿವಸದೊಳಗೆ ಇರ್ತದೆ ಅದು. ಮತ್ತು ಕಾಸೋದು ಮತ್ತು ತಿನ್ಬೋದು. ಅದಕ್ಕೆ ಎಲ್ಲರಿಗಿಂತ ಹೆಚ್ಚಿಗೆ ಪೌಷ್ಟಿಕಾಂಶಗಳು ಏನಿದು ಕಟ್ಟಿನಾಂಬ್ರಕ್ಕೆ. ಆ ಕಟ್ಟಿನಾಂಬ್ರ ನೀವು ಆದಷ್ಟು ಮೇಲೆ ತಿನ್ನೋದು ಬರ್ರಿ. ಮತ್ತು ಅಗಸಿ ನೀವೆಲ್ಲರೂ ಹೇಳ್ತೀರಿ, ಮೀನಾ ತಿಂದ್ರೆ ತಲೆ ಚುರುಕಾಗ್ತಿ. ಅಪ್ಪರಿಗೆ ಒಬ್ಬ ಅಂದ, ಡಾಕ್ಟ್ರು ಬಂದರು, ಇಲ್ಲ ಮೀನಾ ತಿಂದ್ರೆ ತಲೆ ಚುರುಕಾಗ್ತದಂದು. ಹಂಗೆ ಮೀನಾ ತಿನ್ನೋದಿತ್ತಪ್ಪ, ಮೀನಾ ತಿಂದು ತಲೆ ಚುರುಕಾಗ್ತಪ್ಪ ಅಂದ್ರೆ
ಆ ಮೀನು ಯಾಕೆ ಬಲೆಯಾಗ ಬಂದು ಬೀಳ್ತಿತ್ತದು? ಅದಕ್ಕಾಗೋದಿಲ್ಲ. ಮೀನೊಳಗೆ ಏನು ಅನ್ಸದಲ್ಲಪ್ಪ, ಅಗಸಿ ಬೀಜನಾಗ ಅದಾವ ಒಮೆಗಾ 3 ಫ್ಯಾಟಿ ಆಸಿಡ್. ಅಗಸಿ ಬೀಜ ಹುಡುಗರಿಗೆ ತಿನ್ಸಿದ್ರೆ ನಿಮ್ಗೆ ತಲೆ ಚುರುಕಾಗ್ತಿ. ಇವೆಲ್ಲ ಅಪ್ಪವ್ರು ಭಾಳ ಮಂದಿ ಹೇಳ್ತಿದ್ರು. ಈಗ ಸಮಯದ ಅಭಾವದಿಂದ ನಾನು ಇದು ಮುಗಿಸ್ತೀನಿ. ಇದು ವಿಷಯ ಭಾಳ ದೊಡ್ಡದದ. ನೀವು ಹೆಣ್ಮಕ್ಳು ಅಕ್ಕನ ಬೆಳಗದವ್ರು ನಾನು ಕರ್ಸಿ, 5 ಮಂದಿ ಕರ್ಸಿ ನಿಮ್ಮ ಮುಂದೆ ಬಂದು ಹೇಳ್ತೀನಿ. ಯಾಕೆ ಗೊತ್ತ, ಇದು ಬೆಳಿಬೇಕಾಗೈತಿ. ಸಮಯದ ಅಭಾವ ಸಂಬಂಧ ಬರ್ರಿ, ಇದು ಬೆಳಿಬೇಕಾಯ್ತು. ನೀವು 5 ಮಂದಿ ಬಂದು ನಿಮ್ಮ ಮನೆಗೆ ಬಂದು ಹೇಳೋದು ನಾ ಹೇಳ್ತೀವಿ. ಹಂಗೆ ನಮ್ಮ ಡಾಕ್ಟರ್ಗಳು ಅದಾರ, ಎಲ್ಲರೂ ಅದಾರ. ಪಾಲಕ್ ಪಲ್ಯದಾಗ ಏನದ, ಗಜ್ರಿಯೊಳಗೆ ಏನದ, ಇವೆಲ್ಲ ಅದಾವೆ. ಮತ್ತು ನೀವು ಬೇಕಾದ್ರೆ ನಿಮ್ಮ ಲೈಬ್ರರಿ ಅದ, ನಮ್ಮದು 1000 ಬುಕ್ ಲೈಬ್ರರಿ ಅದ ನಮ್ಮ ಮನ್ಯಾಗ. ಯಾವಾಗ ಬೇಕಾದ್ರೆ ಬಂದು ಬುಕ್ಕ ಬಂದು ಒಯ್ಬೋದು ಅಂತ ಹೇಳಿ ನನಗೆ ಈ ಅವಕಾಶ ಮಾಡಿಕೊಟ್ಟ ಮತ್ತು ಹುರಿದುಂಬಿಸಿದ. ಮತ್ತು ಇವ್ರು ನನ್ನ ಜೋಡಿ ಅಂತೂ ಭಾಳ ಪ್ರಚಾರ ಮಾಡ್ಯಾರಪ್ಪ. ಇವರು ಎದಕ್ಕೂ ಒಲ್ಲೆ ಅನ್ನೋದಿಲ್ಲ. ನಾವು ದೊಡ್ಡ ಸ್ವಾಮೀಜಿ ಸ್ವಾಮೀಜಿ ಎಂದು ಅಂದಿಲ್ಲ. ನಾವು ಸಣ್ಣ ಹಿಡಿದು ನೋಡ್ಕೊತ ಬಂದೀನಿ. ಇವರು ಎಷ್ಟಪ್ಪ, 2004? 2004ಕ್ಕಿಂತ ಮೊದಲೇ ನೋಡ್ಕೊತ ಬಂದೀನಿ. ನಾ ಚಿಕ್ಕವರಿದ್ದರು. ಇವ್ರು ನೋಡಿ ನಮ್ಮ ಮನೆಯವ್ರು ಕಣ್ಣಾಗ ನೀರು ತೆಗೆದಿದ್ರು. ಎಷ್ಟು ಸಣ್ಣ ಮುಗ್ದು ಹುಡುಗದ, ನಾ ಎಂಥವ್ರು ಸ್ವಾಮಿ ಆಗ್ಯಾರ. ಆ ದೇವ್ರಕ್ಕಿಂತ ಈ ಸ್ವಾಮಿಗಳಿಗೆ ನಾನು ಪೂಜೆ ಮಾಡಬೇಕು. ಯಾಕೋ ಮನೆ ಮಠ ಬಿತ್ತು ಬಂದಾರ ಪಾಪ ಅಂತ ನಮ್ಮ ಮನೆಯವ್ರು ಕಣ್ಣಾಗ ನೀರು ತೆಗೆದಿದ್ರು ನೋಡಿ. ಇಷ್ಟು ಪ್ರಚಾರ ಬರ್ತದೆ. ಮನೆಗೆ ನನ್ನ ಜೋಡಿ ಪ್ರಚಾರ ಬರ್ತಿದ್ರು. ಮನೆಗೆ ಹೋಗಿ ನಾವು ಪ್ರಚಾರ ಮಾಡೇವು. ಆಯ್ತು, ಮುಗಿಸೋಣ. ಗುರುಗಳು ಭವಿಷ್ಯ ಮಾಡಿ ಅವರು ಮುಗಿಸೋನು. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಹರಾಜಿಯವರು ಶಾಖಾಹಾರದ ಬಗ್ಗೆ ಬಹಳ ಅತ್ಯುತ್ತಮವಾಗಿ ತಮ್ಮೆಲ್ಲರಿಗೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಈಗ ಪೂಜ್ಯರ ಪ್ರವಚನ ಪ್ರಾರಂಭಿಸಿತು. ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಹಜೇರಿಯವರು ಶಾಖಾಹಾರವನ್ನು ಕುರಿತು ಹೇಳ್ತಾ ಇದ್ದರು. ಅವರಿಗೆ ಅಪ್ಪುಗಳು ನೀವು ಇದನ್ನೇ ಮಾಡಬೇಕು ಅಂತ ಹೇಳಿದ್ದಾರೆ ಅವರಿಗೆ. ಅವರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಅದು ನಮ್ಮ ಆರೋಗ್ಯವನ್ನು ಸುಧಾರಿಸುವಂಥದ್ದು. ನಾವು ಹೆಂಗೆ ಸನ್ಯಾಸಿಗಳು ಅಪ್ಪುಗಳದು ಸಮೀಪಿದ್ದೀವಿ, ಅಪ್ಪುಗಳ ಶಿಷ್ಯರಂತ ನಾವೇನು ಅಂತೀವಲ್ಲ, ಇಂಥವ್ರು ಕೆಲವರು ಗೃಹಸ್ಥರಾಗೆ ನಮ್ಮ ಹಂಗನೇ ಅವರು ಅಪ್ಪುಗಳ ಸಮೀಪಿದ್ದು ಅಪ್ಪುಗಳ ಸೇವಾ ಮಾಡಿ ಅಪ್ಪುಗಳ ಶಿಷ್ಯರಾಗಿ ಎಲ್ಲ ಕಾರ್ಯಗಳನ್ನು ಅವರು ಮಾಡ್ತಾಯಿದ್ದಾರೆ. ಅವ್ರದ್ದು ಭಾಳ ದೊಡ್ಡ ಸೇವೆ ಅದು. ಅವರು ಇವತ್ತು ಬಂದು ತಮಗೆಲ್ಲ ಹೇಳಿದ್ದಾರೆ. ಇನ್ನೂ ಯಾವಾಗ ಅವಕಾಶ ಸಿಗ್ತದ ಅವ್ರ ಮಾತುಗಳನ್ನು ನಾವೆಲ್ಲ ಕೇಳೋಣ. ಮುಖ್ಯವಾಗಿ ನಮ್ಮ ಋಷಿಗಳ ಶರಣರು, ಸಂತರು, ಮಹಾತ್ಮರು ಏನನ್ನು ಹೇಳ್ತಿದ್ರು ಅಂದ್ರೆ, ಯಾರಿಗೂ ತೊಂದರೆ ಆಗಬಾರ್ದು. ಇದೇ ಅವರು ಒಂದು ಮೂಲ ಸಿದ್ಧಾಂತ. ನಾವಿವತ್ತು ಮನುಷ್ಯ ಎಲ್ಲದರಾಗ ಭೇದವನ್ನು ಮಾಡ್ತಾ ಇದ್ದಾನೆ. ವಸ್ತುಗಳಲ್ಲಿ ಅಷ್ಟೇ ಅಲ್ಲ, ಜ್ಞಾನದಲ್ಲಿನೂ ಸಹಿತ ಭೇದ ಮಾಡ್ತಾನೆ. ಈಗ ಕೆಲವರು ಹೇಳ್ತಾರೆ, ವೇದಗಳು ನಮ್ಮೂ ಅಲ್ಲ, ಇವು ನಮ್ಮೂ ಅಲ್ಲ, ಅವು ನಮ್ಮೂ ಅಲ್ಲ ಅಂತ ಹೇಳ್ತಾರೆ. ಏನು ಹಾಗಂದ್ರೆ, ವೇದ ಅಂದರೆ ಏನದು? ತಿಳುವಳಿಕೆ. ವೇದ ಅಂದರೆ ವಿದ್ ಅಂದರೆ ತಿಳಿ. ಅವರು ಋಷಿಗಳು ಇಷ್ಟೇ ಹೇಳಿದರು, ನೀನು ತಿಳ್ಕೋ ಅಂತಿಷ್ಟೇ ಹೇಳಿದರು. ನಾವು ಅವುಗಳಲ್ಲೇ ಮತ್ತು ಭೇದ ಮಾಡಿದ್ವಿ. ಈಗ ಹೆಂಗೆ ಭೂಮಿಯನ್ನು ಭಾಗ ಮಾಡಿದೀವಲ್ಲ, ನೀರನ್ನು ಭಾಗ ಮಾಡಿದ್ದೀವಿ, ಭೂಮಿಯನ್ನು ಒಡೆದು ತುಂಡು ಮಾಡಿದ್ದೀವಿ,
ನೀರನ್ನೆಲ್ಲ ಈ ಸಮುದ್ರ ನಿಂಬುದು ಈ ಸಮುದ್ರ ನಂಬುದು ಅಂತ ಮಾಡಿದ್ದೀವಿ. ಆ ಬಳಿಕ ಮ್ಯಾಲೆ ಸ್ಪೇಸ್ದಾಗೂ ಸಹಿತ ಈ ಭಾಗ ನಿಂಬುದು ಈ ಭಾಗ ನಂಬುದು ಅಂತ ಮಾಡಿದ್ದೀವಿ. ಇನ್ನೇನು ಬರೀ ಬೆಳಕು ಒಂದು ಮಾಡೋದು ಬಿಟ್ಟಾನ ಮನುಷ್ಯ. ಈ ಬೆಳಕು ನಿಂಬುದು ಈ ಬೆಳಕು ನಂಬುದು ಅಂತ ಮಾಡಿದಂದ್ರೆ ಮುಗ್ದ ಹೋಯ್ತು. ಹಾಗೆ ಜ್ಞಾನ ಅಂದರೆ ಬೆಳಕಾದು. ಇದು ಅವ್ರದು ಇದು ನಂಬುದು ಅಂತಿಲ್ಲ. ಯಾರ ಮನೆ ಒಳಗಿನ ಬೆಳಕಾದರೆ ಏನು? ಜಾತಿಹೀನನ ಮನೆ ಜ್ಯೋತಿತಾಹೀನವೇ ಅಂತ ಕೇಳ್ತಾರೆ. ಯಾವುದೇ ಜಾತಿ ಅವ ಇರಲಿ, ಅವ್ರ ಮನೆ ಒಳಗೆ ಬೆಳಗುವಂಥ ಜ್ಯೋತಿ ಏನ್ರಿ ಆ ಜಾತಿದದ ಏನದು? ಅದಕ್ಕೇನ್ರಿ ಕೆಟ್ಟದ್ದಿರ್ತದೆ ಏನು ಅದಕ್ಕೆ? ಹಾಗೆ ಜ್ಞಾನ ಯಾರಿಂದ ಬಂದರೆ ಏನು, ಯಾವಲ್ಲಿದ್ದರೆ ಏನು, ಅದು ಪವಿತ್ರನೇ ಜ್ಞಾನ. ಆದರೆ ಮನುಷ್ಯ ಮಾತ್ರ ಎಲ್ಲ ಭೇದ ಮಾಡ್ತಾನೆ. ಎಷ್ಟು ಭೇದ ಮಾಡಿದ ಎಲ್ಲ. ನಾವು ಜ್ಞಾನವನ್ನು ಎಲ್ಲ ಕಡೆಯಿಂದ ಸ್ವೀಕರಿಸುವಂಥ ಮನಸ್ಸನ್ನು ಹೊಂದಿರಬೇಕು. ನಮಗೇನು ಬೇಕು? ಬರೀ ಜ್ಞಾನ ಬೇಕು. ಈಗ ಇವು ಕಮಲಿನ ಹೂವು ತಂದಾರಿಲ್ಲಿ, ಇದು ಎಲ್ಲಿ ಬೆಳೆದದಂದ್ರೆ ಕೆಸರಿನಲ್ಲೇ ಬೆಳೆದದು. ಕೆಸರ ಇರದಿದ್ರೆ ಇದು ಬೆಳೀತಿರ್ಲಿಲ್ಲ. ಕೆಸರು ಭಾಳ ಹೊಲಸಿರ್ತದೆ, ಅದನ್ನು ಯಾರೂ ನಾವು ಬಯಸುವುದಿಲ್ಲ. ಕಮಲ ಬಹಳ ಸುಂದರ ಅದ, ಇದು ನಮಗೆಲ್ಲರಿಗೂ ಪ್ರಿಯ ಅದ, ಆದರೆ ಇದು ಕೆಸರು ಇರ್ಲಾರ್ದು ಬರುವುದಿಲ್ಲ. ನಮಗೇನು ಬೇಕಾಗ್ಯದ? ಕಮಲ ಬೇಕಾಗ್ಯದ. ಕೆಸರಿನ ಕಡೆ ಯಾಕೆ ಚಿಂತೆ ಮಾಡಬೇಕು? ಏನು ನಾವು ಮನೆಗೆ ಕೆಸರ ತೊಗೊಂಡು ಬರೋರದಿವೆ? ಇಲ್ಲ. ಹಾಗೆ ನಮಗೆ ಜ್ಞಾನ ಕಮಲದಂಗೆ ಇರ್ತದೆ, ಅದನ್ನು ತೆಗೆದುಕೊಳ್ಳುವುದದ. ಕೆಸರು ಯಾವುದದ ಅದನ್ನು ಬಿಡುವುದದ. ಮತ್ತು ಕೆಸರು ಇರಲೇಬೇಕು. ಕೆಸರು ಇದ್ರೇ ಕಮಲ ಬರೋದು, ಇಲ್ಲಾದ್ರೆ ಬರುವುದಿಲ್ಲ. ಹಾಗೆ ನಾವು ಬರೇ ಜ್ಞಾನವನ್ನು ಅಷ್ಟೇ ಪಡ್ಕೊಳ್ಬೇಕು. ಅಪ್ಪುಗಳು ಹೇಳ್ತಿದ್ರು, ಜ್ಞಾನ ಹೇಳುವವರು ಕುಡುಕರಿದ್ರೂ ಸರಿ, ಅವ್ರ ಕಡೆಯಿಂದನೂ ಕಲಿಬೇಕು. ಅವ ಕುಡುಕ ಕುಡುದು ಶರೀರ ಎಲ್ಲ ಹಾಳು ಮಾಡ್ಕೊಂಡಾನ, ಮನೆಯೆಲ್ಲ ಹದಗೆಟ್ಟದ. ಅವ ಈಗ ಹೇಳ್ತಾ ಇದಾನ, ಕುಡಿಬಾರ್ದಪ್ಪ, ಕುಡಿದ್ರೆ ಹಾಳಾಗ್ತದ, ಎಲ್ಲ ನರಗಳಿಗೆ ತೂತು ಬೀಳ್ತಾವು, ಮನೆಯೆಲ್ಲ ಹಾಳಾಗ್ತೈತಿ ಅಂತ ಕುಡಿದ ಬಳಕೆ ಹೇಳ್ತಾನೆ. ಅವಾಗ ನಾವು ಅವನು ನೋಡಿ ಇವೇನು ಕುಡುಕದಾನ, ಇವನಿಂದೇನು ಕೇಳೋದು ಅಂತಲ್ಲ, ಅವನು ಕುಡಿದು ಹೇಳಾಕತ್ತೇನಲ್ಲ. ಬರೇ ಪುಸ್ತಕದಾಗ ನಾವು ಓದಿದ್ವಿ ಕುಡಿಬಾರ್ದು ಅಂತ ಹೇಳಿ, ಅವನು ಸ್ವತಃ ಕುಡಿದು ಹೇಳ್ತಾ ಇದಾನ. ಅವನು ಗುರುನೇ ನಮಗೆ. ಕುಡಿಬಾರ್ದು, ಕುಡಿದ್ರೆ ಏನಾಗ್ತೈತಿ ಅಂತ ಹೇಳಿ ಪ್ರಯೋಗ ಮಾಡಿ ಹೇಳ್ತಾ ಇದಾನಲ್ಲ. ಒಂದು ಪುಸ್ತಕದಕ್ಕಿಂತ ದೊಡ್ಡ ಪ್ರಯೋಗ ಅವನದು. ಅವನಿಂದನೂ ಪಡೆದುಕೊಳ್ಳುವುದು ಜ್ಞಾನವನ್ನು. ಯಾಕಂದ್ರೆ ಜ್ಞಾನದ ಶುದ್ಧನೇ ಅದಲ್ಲ, ಯಾರಿಂದ ಬಂದರೆ ಏನು. ನಾವೆಲ್ಲ ಋಷಿಗಳನ್ನು ಭೇದ ಮಾಡಿದ್ವಿ. ಋಷಿಗಳು ಯಾರವರು? ಈಗ ವಸಿಷ್ಠರಿದ್ದರು, ಯಾವ ಜಾತಿಯವರು? ವಾಲ್ಮೀಕಿ ಇದ್ದರು, ಯಾರವರು? ವ್ಯಾಸ. ಎಲ್ಲ ಪುರಾಣಗಳನ್ನು ಬರೆದು ವೇದಗಳನ್ನು ಭಾಗ ಮಾಡಿದರು. ಅವರೇನು ನಮ್ಮವರ ನಿಮ್ಮವರ? ಪತಂಜಲಿ ಮಹರ್ಷಿಗಳು ಯೋಗವನ್ನು ಕೊಟ್ಟರು. ಇವತ್ತಿಡೀ ಜಗತ್ತೆಲ್ಲ ಯೋಗವನ್ನು ಅನುಸರಿಸ್ತಾದ. ಅವ್ರು ಯಾರು? ಕನಾದ ಮಹರ್ಷಿ, ಕಪಿಲ ಮಹರ್ಷಿ, ನಾರದ ಮಹರ್ಷಿ, ಯಾರು ಇವರೆಲ್ಲ? ವೈದ್ಯ ಋಷಿಗಳಾಗಿ ಹೋದರು. ಸುಶ್ರುತ, ಚರಕ, ಅವ್ರೇನು ನಮ್ಮ ಜಾತಿಯವ್ರು ಏನವರು? ನಮ್ಮ ಧರ್ಮದವ್ರು ಏನವರು? ಮತ್ತು ಬರೇ ನಮ್ಮ ಧರ್ಮದವರಿಂದ ಅಷ್ಟೇ ಬರಲಿ ಜ್ಞಾನ ಅಂತಂದ್ರೆ ಹೀಗೇನ್ರಿ ಅದ ಏನು? ಮನುಷ್ಯ ಈಗ ಹೇಳ್ತಾನೆ ಇವರು ಅವರು, ಇದು ಆ ಗ್ರಂಥ, ಇದು ಈ ಗ್ರಂಥ. ಯಾರೇ ಬರೀಲಿ ಗ್ರಂಥ, ಯಾವುದರೇ ಗ್ರಂಥ ಇರಲಿ, ಅದರಲ್ಲಿ ಜ್ಞಾನ ಇದ್ದರೆ ಸಾಕು. ಯಾವ ಮನುಷ್ಯನೇ ಹೇಳಲಿ, ಊರಿಂಗೆ ದಾರಿಯನು ಆರು ತೋರಿದರೇನು, ಸಾರಾಯದ ನಿಜ ಪದವ ತೋರುವ ಗುರು ಯಾರಾದರೇನು. ನಾವು ಊರಿಗೆ ಹೊರಟೇವಿ,
ಊರಿಗೆ ಹೋಗುವಾಗ ನಮಗೆ ದಾರಿ ಗೊತ್ತಿಲ್ಲ, ಆ ದಾರಿಯನ್ನು ತೋರಿಸ್ಲಿಕ್ಕೆ ಯಾರು ಬೇಕು? ಯಾರಿಗೆ ದಾರಿ ಗೊತ್ತದ ಅವ್ರು ತೋರಿಸ್ಲಿ. ಇಂಥವ್ರ ನಮ್ಮ ಜಾತಿಯವರ ಬಂದು ತೋರಿಸ್ಲಿ ಅಂತಂದ್ರೆ ಇನ್ನು ಅವ್ರು ಬರೋವ್ರು ಯಾವಾಗ ಅಲ್ಲಿ? ನಾವು ದಾರಿಯಿಂದ ಹೋಗುವುದದ. ಅದಕ್ಕೆ ಅವರು ಸರ್ವಜ್ಞ ಕವಿ ಹೇಳಿದರು, ಊರಿಂಗೆ ದಾರಿಯನ್ನು ಆರು ತೋರಿದರೇನು, ಸಾರಾಯದ ನಿಜ ಪದವ ತೋರುವ ಗುರು ಯಾರಾದರೇನು, ಯಾರಾದರೇನು. ಎಲ್ಲರಿಂದ ನಾವು ಕಲಿಬೇಕು. ಈಗ ಡಾಕ್ಟರ್ ಹತ್ತಿರ ಹೋಗಿ ಈ ಡಾಕ್ಟ್ರ್ ಯಾರವ್ರಂತ ಕೇಳ್ತೀವೇನು ಅವ್ರಿಗೆ? ನಾವು ನೋಡೋದಿಷ್ಟೇ, ಡಾಕ್ಟ್ರಿಗೆ ಅನುಭವ ಐತೋ ಇಲ್ಲೋ ಅಂತ ಇಷ್ಟೇ ನೋಡ್ತೀವಿ. ಅವ್ರ ಕೈ ಗುಣದಿಂದ ಆರಾಮಾಗ್ತಿತ್ತಂದ್ರೆ ಒಬ್ಬ ದೊಡ್ಡ ಡಾಕ್ಟರ್ ಅದಾನ, ಅವ ಇಂಥ ಜಾತಿಯವ ಅದಾನ, ಅಂಥ ಧರ್ಮದವ ಅದಾನ, ಈಗ ಆಪ್ರೇಷನ್ ಮಾಡಬೇಕಾಗೈತಿ, ನೀ ಮಾಡಬೇಡ ಅಂತ ಯಾರು ಹೇಳ್ತಾರೇನು? ಯಾರೂ ಹೇಳೋದಿಲ್ಲ. ಹಾಗೇ ಜ್ಞಾನ ಉಪದೇಶ ಅದನ್ನು ನಾವು ಯಾರಿಂದ ಪಡೆದರೆ ಏನು? ಮತ್ತು ಜ್ಞಾನ ನಮ್ಮಲ್ಲಿ ಈಗ ಎಷ್ಟದ ಅಷ್ಟೇ ಎಲ್ಲ ಐತಂತಿಲ್ಲ. ನಾವು ತಿಳ್ಕೊಳ್ಳೋದು ಇನ್ನೂ ಬಹಳ ಅದ. ನಾ ತಿಳ್ಕೊಂಡದ್ದನೇ ಎಲ್ಲ ಖರೆ ಅಲ್ಲ, ಮುಗಿತ ಅಂತಿಲ್ಲ. ಒಂದು ವೇಳೆ ನಾ ತಿಳ್ಕೊಂಡದನೇ ಭಾಳ ಆಯಿತು ಮುಗಿತು ಅಂತ ಯಾವ ಮನುಷ್ಯ ಭಾವಿಸ್ತಾನ, ಅದಕ್ಕೊಂದು ನ್ಯಾಯ ಹೇಳ್ತಾರೆ. ಅದು ಹೆಂಗಾಗ್ತದಂದ್ರೆ, ಕೂಪ ಮುಂಡಕ, ಬಾವ್ಯಾಳಗಿನ ಕಪ್ಪಿದ್ದಂಗಂತ. ಒಮ್ಮೆ ಅದು ಸಮುದ್ರದ ಕಪ್ಪಿ ಬಂದು ಈ ಬಾವ್ಯಾಗ ಬಂತು. ಈ ಬಾವ್ಯಾಗ ಒಂದು ಕಪ್ಪಿತ್ತು, ಅದು ಕೇಳಿತು ಎಲ್ಲಿಂದ ಬಂದದಿ ಅಂತ ಕೇಳಿತು. ನಾ ಸಮುದ್ರದಿಂದ ಬಂದನಿ ಅಂತದು. ಅವಾಗ ಈ ಬಾವ್ಯಾಗಿನ ಕಪ್ಪಿಗೆ ಸಮುದ್ರ ನೋಡಿರ್ಲಿಲ್ಲ, ಗೊತ್ತಿರಲಿಲ್ಲ. ಅದು ಹೇಳ್ತು ಸಮುದ್ರ ಎಷ್ಟು ದೊಡ್ಡದೈತಿ ಅಂತದು, ಬಹಳ ದೊಡ್ಡದೈತಿ ಅಂತಿದು. ಅವಾಗಿದು ಬಾವ್ಯಾಗಿನ ಕಪ್ಪಿ ಹಿಂಗೆ ಜಿಗಿದು ತೋರಿಸ್ತು, ಇಟ್ಟು ದೊಡ್ಡದೈತಿ ಏನು ಅಂತು. ಇಲ್ಲ, ಬಹಳ ದೊಡ್ಡದೈತಿ ಅದು. ಮತ್ತೆ ಜಿಗಿದು ತೋರಿಸ್ತು, ಇದು ಏನು ಎಷ್ಟು ಜಿಗಿದ್ರು ಆಗುವುದನೇ ಇಲ್ಲ. ಅವಾಗಿದು ಬಾವಿ ಒಳಗಿನ ಕಪ್ಪಿ ಹೇಳಿತು, ನಾ ಇಂಥದ್ದು ನೋಡೇ ಇಲ್ಲಲ್ಲ, ನಮ್ಮ ಬಾವಿನೇ ಬಹಳ ದೊಡ್ಡದಂತ ನಾ ತಿಳ್ಕೊಂಡಿದ್ದೆ. ನೀ ಬಾವಿ ದೊಡ್ಡದೈತೆ ಅಂತ ತಿಳ್ಕೋ, ಏನು ಪ್ರಶ್ನೆ ಇಲ್ಲ, ಹೊರಗಡೆ ಒಂದು ಸಮುದ್ರ ಐತೆ ಅಂತ ಗೊತ್ತಿರಲಿ ನಿನಗ ಅಂತ. ಹಾಗ ಜ್ಞಾನ ಅದು ಸಮುದ್ರ ಇದ್ದಂಗದ. ಒಬ್ಬೊಬ್ಬ ಮನುಷ್ಯ ಅಂತಿರ್ತಾನೆ, ನಾವು ಭಾಳ ತಿಳ್ಕೊಂಡಿವಿ ಅಂತ. ಏನು ತಿಳ್ಕೊಂಡ ಈ ಮನುಷ್ಯ? ತಿಳ್ಕೊಳ್ಳಾಕ ಏನೋ ಒಂದು ಗ್ರಂಥ ಓದಿರಬೇಕು, ಒಂದಿಷ್ಟು ಜ್ಞಾನ ಮಾಡ್ಕೊಂಡಿರ್ಬೇಕು, ಅಷ್ಟರಾಗೆ ಎಲ್ಲ ತಿಳಿತೇನೆ ಅವನಿಗೆ. ಅದಕ್ಕೆ ಸಾಕ್ರೆಟಿಸ್ ಅಂತ ಆಗಿ ಹೋದ್ರಲ್ಲ, ಗ್ರೀಕ್ ದೇಶದಲ್ಲಿ ಅವರಿಗೆ ಜ್ಞಾನಿಗಳಂತ ಕರಿತಿದ್ರು. ಅಲ್ಲೊಂದು ದೇವತೆ ಇತ್ತು. ಆ ದೇವತೆ ಯಾರಿಗೆ ಜ್ಞಾನಿಗಳಂತ ಕರಿತಾದ ಅವ್ರಿಗಷ್ಟೇ ಜ್ಞಾನಿಗಳು ಅಂತ ಆ ದೇಶದಲ್ಲಿ ಒಂದು ಪದ್ಧತಿ ಅದ. ಇವರು ಹೋದ್ರ ಆ ದೇವತೆ ಹತ್ತಿರ, ನಮ್ಮ ದೇಶದಲ್ಲಿ ಜ್ಞಾನಿಗಳು ಯಾರದಾರು ಅಂತ ಕೇಳಿದರು. ಅವಾಗ ದೇವತೆ ಏನು ಹೇಳಿತು ಅಂದ್ರೆ, ಸಾಕ್ರೆಟಿಸ್ ಅನ್ನುವ ಜ್ಞಾನಿ ಅದಾನ ಅಂತಂದು. ಜನರು ಹೇಳ್ತಿರ್ಲಿಲ್ಲ ಅಲ್ಲಿ ಜ್ಞಾನಿಗಳು ಯಾರು ಅಂತ, ದೇವತೆ ಹೇಳ್ತಿದ್ದಳು. ಇವರಿಗೆ ಕುತೂಹಲ ಉಂಟಾಯಿತು, ಆ ಸಾಕ್ರೆಟಿಸ್ ಹೆಂಗಿರಬೇಕು, ಎಲ್ಲಿರಬೇಕು, ಅವ ಜ್ಞಾನಿ ಅಂತ ಹೇಳ್ತಾ ಇದಾರ, ನೋಡೋಣ ಅವನ ಹತ್ತಿರ ಹೋಗೋಣ ಅಂತ ಹುಡುಕಾಡ್ತಾ ಹೊರಟರು. ಹೋದ್ರು, ಇಂಥ ಒಂದು ಹಳ್ಳಿ ಒಳಗದಾನ, ಇಂಥ ಒಂದು ಪಟ್ಟಣದಾಗ ಅದಾನ ಅಂತ ಹೇಳಿ ಅಥೇನ್ಸ್ ಪಟ್ಟಣಕ್ಕೆ ಹೋದರು. ಅಲ್ಲಿ ಇವಂದೊಂದು ಮನೆ, ಅಲ್ಲಿ ಇವ ಬಡಿಗತನ ಮಾಡ್ಕೋಂತ ಕುಳಿತಿದ್ದ. ಕಪ್ಪು ಶರೀರ, ಮುಖಾನು ಅಷ್ಟು ಸುಂದರ ಇರಲಿಲ್ಲ, ನೋಡ್ಲಿಕ್ಕೆ ಅತಿ ಸಾಮಾನ್ಯ ಮನುಷ್ಯನಂಗೆ ಇವ ಇದ್ದ. ಇವರು ಬಂದು ಅವನು ಕೇಳಿದರು, ನೀವೇ ಏನು ಸಾಕ್ರೆಟಿಸ್ ಅಂತಂದ್ರೆ, ಹೌದು ನಾನೇ ಸಾಕ್ರೆಟಿಸ್ ಅಂತ. ಮತ್ತು ನಿಮಗೆ ಆ ದೇವತೆ ಜ್ಞಾನಿ ಅಂತ ಬಿರುದು ಕೊಟ್ಟೈತಲ್ಲ, ನೀವು ಅಂಥದ್ದು ಏನು ತಿಳ್ಕೊಂಡರಿ ಅಂತ ಕೇಳಿದರು. ನೀವು ಎಷ್ಟು ಓದೇರಿ, ಏನು ತಿಳ್ಕೊಂಡರಿ, ನಿಮಗೆ ಆ ದೇವತೆ ಜ್ಞಾನಿ ಅಂತ ಕರೀತದೆ ಯಾಕ ಅಂತ ಇವ್ರು ಕೇಳಿದರು. ಅವಾಗ ಅವರು ಸಾಕ್ರೆಟಿಸ್ ಅವ್ರು ಹೇಳ್ತಾರೆ, ನಾ ಏನು ತಿಳ್ಕೊಂಡನಿ ಅಂದ್ರೆ ನನಗೆ ಬಹಳ ಕಡಿಮೆ ಗೊತ್ತೈತೆ ಅನ್ನೋದು ತಿಳ್ಕೊಂಡನಿ, ಅದಕ್ಕೆ ನನಗೆ ಜ್ಞಾನಿ ಅಂತಾರ ಅಂತ. मैं जानता हूं
मुझे कुछ थोड़ा ही पता है, ನನಗೆ ಸ್ವಲ್ಪೇ ಮಾಹಿತಿ ಅದ, ಬಹಳ ನನಗೆ ಗೊತ್ತಿಲ್ಲ, ಇದು ನನಗೆ ಗೊತ್ತದ, ಅದಕ್ಕೆ ನನಗೆ ಜ್ಞಾನಿ ಅಂತಾರ. ನಾ ಯಾರು ಹೆಚ್ಚು ಎಲ್ಲ ತಿಳ್ಕೊಂಡನಂತಾರ ಅವ ಜ್ಞಾನಿ ಅಲ್ಲ. ನಾನು ತಿಳ್ಕೊಂಡದು ಬಹಳ ಕಡಿಮೆ ಐತಂತ ಯಾರು ತಿಳ್ಕೊಂಡಿರ್ತಾರಲ್ಲ ಅವರು ಜ್ಞಾನಿ, ಅವರು ಜ್ಞಾನಿ. ಹಾಗೆ ನಾವು ಜ್ಞಾನವನ್ನ ಎಲ್ಲ ಕಡೆಯಿಂದ ಸಂಗ್ರಹ ಮಾಡುವುದು. ಅವಾಗನೇ ಋಷಿಗಳನ್ನು ಸಹಿತ ಹೇಳಿದರು, ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತ. ನನ್ನ ಹತ್ತಿರ ವಿಶ್ವದ ಮೂಲೆ ಮೂಲೆಗಳಿಂದ ಎಲ್ಲ ಒಳ್ಳೆಯ ವಿಚಾರಗಳು ನನ್ನ ಹತ್ತಿರ ಬರಲಿ ಅಂತ. ಎಲ್ಲ ಕಡೆಯಿಂದ ಬರಲಿ, ಈ ಕಡೆಯಿಂದ ಬರಲಿ ಈ ಕಡೆಯಿಂದ ಬರಲಿ ಅಂತ ಹಿಂಗಿಲ್ಲ, ಯಾವ ಕಡೆಯಿಂದ ಬೇಕಾದ್ರೂ ಬರಲಿ, ಒಳ್ಳೆಯ ವಿಚಾರಗಳು ಬರಲಿ. ಆದರೆ ಈ ಮನುಷ್ಯ ಮಾತ್ರ ಏನದಾನಂದ್ರೆ ಬರೀ ಭೇದ ಮಾಡ್ತಾನೆ, ಹೊಡಿತಾನೆ. ದೇವ್ರನ್ನ ಹೊಡೆದಿವಿ, ದೇವರಲ್ಲೇ ಭೇದ ಮಾಡಿದೀವಿ, ಆನಂತರ ನಮ್ಮಲ್ಲಿ ಸಮಾಜದಲ್ಲಿ ಭೇದ ಮಾಡಿದೀವಿ, ಹೊರಗಡೆ ಬಿಡೋಣ ನಮ್ಮ ಶರೀರದಾಗನ ಭೇದ ಮಾಡಿದೀವಿ, ಬಲಗೈ ಅಂತ ಮಾಡಿದೀವಿ, ಎಡಗೈ ಅಂತ ಮಾಡಿದೀವಿ. ಮಾಡೋಣ, ಇದು ಎಡಕ್ಕಂತ ಹೇಳೋಣ, ಬಲಕ್ಕಂತ ಹೇಳೋಣ, ಎಡಕ್ಕಂತ ಹೇಳೋಣ. ಮತ್ತು ಅದರಾಗ ಶಾಣ್ಯತನ ಮಾಡಿ ಬಲಗೈ ಶ್ರೇಷ್ಠ ಎಡಗೈ ಕನಿಷ್ಠ ಅಂತ ಹೇಳಿದ್ವಿ. ನಮ್ಮುವ ಕೈ ನಮ್ಮುವ ಕಾಲ, ಬಲಗಾಲ ಶ್ರೇಷ್ಠ ಅಂತ ಎಡಗಾಲ ಕನಿಷ್ಠ ಅಂತ. ಇದು ಯಾವುದು ನ್ಯಾಯ? ಇದು ಎರಡೂ ಕಾಲು ನಮ್ಮುವೆ, ಎರಡೂ ಕಾಲು ಇರಲಾರ್ದ ನಡಿಲಿಕ್ಕೆ ಬರಂಗಿಲ್ಲ. ನಮ್ಮ ಶರೀರವನ್ನು ಎಲ್ಲ ಭಾಗ ಮಾಡಿದ್ವಿ. ಈ ದಿಕ್ಕುಗಳನ್ನು ಸಹಿತ ಬಿಡಲಿಲ್ಲ ಮನುಷ್ಯ. ಇದಕ್ಕೆ ಪೂರ್ವಂದ, ಪಶ್ಚಿಮಂದ, ಉತ್ತರಂದ, ದಕ್ಷಿಣಂದ ಮಾಡೋಣ. ನಾವು ಗುರುತಿಸ್ಲಿಕ್ಕೆ ಇದು ಪೂರ್ವ ಅಂತ ಇಟ್ಟುಕೊಳ್ಳೋನು, ಪಶ್ಚಿಮ ಅಂತ ಇಟ್ಟುಕೊಳ್ಳೋನು, ಉತ್ತರ ಬಹಳ ಶ್ರೇಷ್ಠ, ದಕ್ಷಿಣ ಕನಿಷ್ಠ ಅಂತ ಹೊರಟ. ನೋಡ್ರಿ ಇದು ಹೆಂಗಿರ್ಬೇಕು. ಇನ್ನು ಉತ್ತರ ಶ್ರೇಷ್ಠ ಇತ್ತಂದ್ರೆ ದಕ್ಷಿಣ ಕಡೆ ಯಾರು ಹೋಗಬಾರದು. ಈಗ ನೀವೆಲ್ಲ ದಕ್ಷಿಣಕ್ಕೆ ಮುಖ ಮಾಡಿ ಕೂತಾರಿ, ನಾನು ಈ ಕಡೆ ಮುಖ ಮಾಡಿ ಕೂಡ್ಬೇಕು, ಯಾಕೆ ನಿಮ್ಗೆ ಅನುಕೂಲ ಐತಲ್ಲ ಅದು. ನಾನು ನಿಮ್ಮ ಕಡೆ ಮುಖ ಮಾಡಿ ಕೂಡಬಾರ್ದು, ನೀವು ನನ್ನ ಕಡೆ ಮುಖ ಮಾಡಿ ಕೂಡಬಾರ್ದು. ಹಿಂಗೇನ್ರಿ ಅದ ಏನಿದು? ಏನೋ ನಮ್ಮ ಅನುಕೂಲಕ್ಕಾಗಿದು ಚಲೋ ಅದ ಅಂತ ಇಟ್ಟುಕೊಳ್ಳೋನು, ಆದ್ರೆ ಭೇದ ಮಾಡುವುದು ಎಷ್ಟು ಮನುಷ್ಯನಿಗೆ ಬಂತು ನೋಡ್ರಿ. ಇವ ಒಡಿಲಿಕ್ಕೆ ಶುರು ಮಾಡ್ಯಾನ ಮನುಷ್ಯ ಅಂದ ಬಂದು ಎಲ್ಲದಕ್ಕೂ ಒಡ್ಡು ಹಾಕೋದು, ಎಲ್ಲದಕ್ಕೂ ಸೀಮೆ ಹಾಕೋದು, ಭಾಗ 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 ಮಾಡಿ ಇವತ್ತು ಛಿದ್ರ ಛಿದ್ರ ಮಾಡಿ ಬಿಟ್ಟಾನ. ಮತ್ತದು ಭಾಗ ಮಾಡೋದು, ಒಡೆಯೋದು, ಜಗಳ ಹಚ್ಚೋದು ಬಹಳ ಸುಲಭ ಇರ್ತದಂತ. ಸಣ್ಣ ಹುಡುಗರು ಕತೆ ಹೇಳ್ತೀವಿ ನಾವು, ಬಹಳ ದೊಡ್ಡವ್ರದ್ದು ಹೇಳೋದಿಲ್ಲ. ದೊಡ್ಡವರು ಅವರು ಬಹಳ ದೊಡ್ಡವ್ರು ಇರ್ತಾರಂತ ಅವ್ರ ಕಡೆ ಹೋಗುವುದಿಲ್ಲ. ಇಬ್ಬರು ಅಣ್ಣತಮ್ಮರಿದ್ದರು. ಇಬ್ಬರು ಕಷ್ಟಪಟ್ಟು ದುಡಿದು ದುಡಿದು ಶ್ರೀಮಂತರಾದರು. ಅವಾಗ ಶ್ರೀಮಂತಿಕೆ ಹೆಚ್ಚಾಗಂತಲೇ ಮೈಯಾಗ ಒಂದು ರೀತಿ ಏನೋ ಬಂದಂಗ ಆಗ್ತದ. ಅವಾಗ ಅವ್ರಿಗಿಬ್ಬರಿಗೆ ಏನು ಅನಿಸ್ತಂದ್ರೆ, ನಾವು ಇಬ್ಬರು ಕೂಡಿರೋದು ಬೇಡ, ಬ್ಯಾರೆ ಆಗೋಣ ಅಂತ ಅನಿಸ್ತು. ಅವಾಗ ಇಬ್ಬರು ಬಹಳ ಸಾತ್ವಿಕರಿದ್ದರು. ನಾವು ಬ್ಯಾರೆ ಆಗುವುದು, ಇನ್ನೊಬ್ಬರನ್ನ ಯಾಕೆ ಕರೀನು, ನಾವ ಇಬ್ಬರು ಹಂಚ್ಕೊಂಡು ಬಿಡೋನು, ನಿನಗೆ ಈ ಹೊಲ ಇಟ್ಟುಕೋ, ನನಗೆ ಈ ಹೊಲ ಇರಲಿ, ಈ ಮಣಿ ಆ ಮಣಿ ಎಲ್ಲ ಭಾಗ ಮಾಡ್ಕೊಂಡ್ರು. ಇವರು ಊರಾನವ್ರು ಇರ್ತಾರಲ್ಲ, ಅವರು ಸುಮ್ಮ ಕೂಡ್ಬೇಕಲ್ಲ, ಇವರು ಬ್ಯಾರೆ ಆಗಾಕ ನಮ್ಮನ್ನು ಕರೆದಿಲ್ಲ ನೋಡೋಣ ಅಂತ ಅವ್ರು ಯೋಚನೆ ಮಾಡ್ಕೋತ ಕೂತಿದ್ರು. ಇವರಿಬ್ರು ಹಂಚ್ಕೊಂಡ್ರು. ತಮ್ಮ ಸಾಯಂಕಾಲ ಊರಾಗ ಹೋದ. ಊರಾಗ ಒಬ್ಬ ಮನುಷ್ಯ ಇದ್ದ. ಅವ ಕೇಳಿದ, ಏನ್ರಪ್ಪ ಇವತ್ತೇನೋ ಬ್ಯಾರೆ ಆದ್ರಿ ಅಂತ, ಆಸ್ತಿ ಪಾಸ್ತಿ ಎಲ್ಲ ಹಂಚ್ಕೊಂಡ್ರಿ ಅಂತ ಕೇಳಿದಿವಿ ಅಂತಂದ್ರು. ಹೌದ್ರಿ ಹಂಚ್ಕೊಂಡಿವಿ, ಮತ್ತು ಇಷ್ಟು ದಿವಸ ಎಲ್ಲ ಮಾಡಿದ್ದೀವಿ, ಈಗ ಯಾಕೋ ಬ್ಯಾಡ ಅನಿಸ್ತು, ಅವ್ರದ್ದು ಅವ್ರು ಮಾಡಲಿ, ನಂಬುದು ನಾವು ಮಾಡ್ಕೊಳ್ತೀವಿ, ಆಸ್ತಿ ಅಷ್ಟೇ ಬ್ಯಾರೆ ಮಾಡೇವಿ, ಮತ್ತು ಕೂಡೇ ಇರ್ತೀವಿ ಅಂತ ಅವ ಪಾಪ ಚಲೋ ಮಾತು ಹೇಳಿದ. ಅವಾಗ ಅವ ಊರಾಗೆ ನಾವು ಅಂದ, ಅಲ್ಲ ಬ್ಯಾರೆ ಅದು ಆಗುದಾದ್ರಿ ನಿಮ್ಮ ಮನ್ಯಾಗ ಒಂದು ಹಿರಿಯಾರದು ಒಣಕ್ಕಿತ್ತು, ಅದು ಯಾರ ಕಡೆ ಬಂದೈತಿ ಅಂತಂದ. ಅವಾಗ ಇವ ಸಣ್ಣವ ಹೇಳ್ದ, ಈಗ ಯಾರು ಕುಟ್ಟತಾರ, ಒಳ್ಳೆ ಎಲ್ಲದ, ನಮ್ಮ ಮನ್ಯಾನವ್ರು ಏನೂ ಮಾಡುದಿಲ್ಲ, ಅದು ಎದಕ್ಕೂ ಉಪಯೋಗ ಬರಲಾರ್ದಂತ ಹೇಳಿ ಅಣ್ಣನಿಗೆ ತೋಡ್ರಿ ಅಂತ ಅಣ್ಣಗೆ ಕೊಟ್ಟನೆ ಅಂತ ಇವ ಅಂದ. ಅವ ಊರಾಗ ನಾವು ಇದ್ದಲ್ಲ, ಅವ ಅಂದ, ಏನು ಹುಚ್ಚದೀವ ಅಂದ.
ಆ ಒಣಕಿರುವುದ್ರನ್ನ ನಿಮ್ಮ ಮನೆ ಏಳಿಗೆ ಆಗಿತ್ತು. ನೀ ಎಲ್ಲ ಬಿಟ್ಟರು ನಡೀತಿತ್ತು. ಒಣಕಿ ಒಂದು ತೊಗೊಂಡಿದ್ರೆ ಮತ್ತೆ ನೀ ಶ್ರೀಮಂತ ಆಗ್ತಿದ್ದಿ. ನಾವು ನೋಡ್ಕೊಂತ ಬಂದೇವಲ್ಲ, ಮೊದಲು ಏನಿರ್ಲಿಲ್ಲ ನಿಮ್ಮದು. ನಿಮ್ಮವ್ವ ಅದೇ ಒಣಕಿ ತೊಗೊಂಡು ಕುಟ್ಟಿ ಸ್ವಲ್ಪ ನುಚ್ಚು ಮಾಡಿ ಏನೋನು ಮಾಡಿ ಹಾಕ್ತಿದ್ದಳು. ಈಗ ನೀ ಅದನ್ನೇ ಕೊಟ್ಟು ಬಿಟ್ಟಲ್ಲ, ಹೆಂಗ ಅಂತಂದ. ಇವನ್ ಮೈಯಾಗ ಏರಿತ್ ನೋಡ್ರಿ ಅದು. ಇವ ಬಂದ ಮನೆಗೆ, ನೋಡೋಣ ನಾಳೆ ಕೇಳೋಣ ಅಂತಂದ. ಮತ್ತು ಮರುದಿವ್ಸ ಇವ್ ಬೆಳಿಗ್ಗೆ ಅಣ್ಣ ಬಂದಿದ್ದು ಊರಾಗ. ಮತ್ತು ಇವ್ರು ಊರಾನವ್ರು ಕೇಳಿದ್ರು, ಏನಪ್ಪ ಎಲ್ಲ ಬೇರೆ ಆದ್ರೆ ಅಂತ. ಚಲೋ ಆಯ್ತು ನೋಡಿ, ನಿನ್ನ ಕಡೆ ಒಣಕಿ ಬಂದತ್ತೆ ಅಂತ ಕೇಳಿದೆ ನಾನು. ಬಿಡಬೇಡ ಅದನ್ನ, ಅದು ಇರುವುದರಿಂದನೇ ನಿಮ್ಮ ಮನೆ ದೊಡ್ಡದಾಗಿತ್ತು. ಅದು ಮುಖ್ಯ. ಎಲ್ಲ ಹೋದ್ರೆ ಚಿಂತಿಲ್ಲ, ಆದ್ರೆ ಒಣಕಿ ಒಂದಿರಬೇಕು. ಅವ ಆಯ್ತು ಇದು ಭಾಳ ಚಲೋ ಅದ ಅಂತ ಅನಿಸ್ತು. ಇವ ಮರುದಿವ್ಸ ಹೋಗಿ ಇವನಿಗೆ ತಮ್ಮ ಅಣ್ಣಗೆ ಕೇಳಿದ, ಆಯಿತು ಒಣಕಿ ಒಂದು ನಾನು ನಿಮಗೆ ಕೊಟ್ಟಿದ್ದೆ, ಮತ್ತು ಆ ಒಣಕಿ ನನಗೆ ಕೊಡಬೇಕು ಅಂತ. ಅವನಿಗೆ ಹೇಳಿದ್ದಲ್ಲ ಬಿಡಬೇಡ ಅಂತವ್ರು. ಅದು ಬಹಳ ಮಹತ್ವದ ಅಂತ ಹೇಳಿದ್ರು. ಅವ್ರಂದ್ರು ಆಯ್ತಲ್ಲಿ ಎಲ್ಲ ಭಾಗ ಆಗ್ಯದ, ಹಂಚ್ಕೊಂಡೇವಿ, ಮುಗದತ್ತಿ. ಈಗ ಇನ್ನೇನು ಮತ್ತೆ ನಿನಗೆ ಕೊಡಬೇಕು, ನನಗೆ ಕೊಡಬೇಕು. ನನಗೆ ಬರಬೇಕಾಗಿತ್ತು ಒನಕಿ, ನನಗೆ ಬಂದದ, ಕೊಡುದಿಲ್ಲ ನಾವು. ಆ ಬಳಕಿದು ಹಂಗೆ ಹೋಯ್ತು ನೋಡ್ರಿ, ಮುಂದೆ ಕೋರ್ಟಿಗೆ ಹೋಯ್ತು. ಒಣಕಿ ಕೇಸ ಕೋರ್ಟಿಗೆ ಹೋಯ್ತು. ಅವ್ರು ಕೋರ್ಟ್ದವ್ರು ಏನು ನಿರ್ಣಯ ಮಾಡಬೇಕು? ಮೊದಲ ಪಾರಂಪರಿಕ ಪದ್ಧತಿ ಏನದ, ಹೊಲ ಹಿಡಿದು ಆಸ್ತಿ ಹಿಡಿದು ಯಾರು ಹಿಡಿಬೇಕು ಅಂದ್ರೆ ಸಣ್ಣವ್ ಹಿಡಿಬೇಕು, ಸಣ್ಣವ್ ಹಿಡಿದು ಬಿಟ್ಟದ್ದನ್ನು ದೊಡ್ಡವ್ ತೆಗೆದುಕೊಳ್ಳಬೇಕು ಅಂತ ಒಂದು ನೇಮ ಐತಿ. ಇವ್ರ ಕಡೆ ಸಣ್ಣವನ ವಕೀಲ್ ಹೇಳ್ತಿದ್ದ, ಅದಕ್ಕೆ ಮೊದಲು ನೀವು ಸಣ್ಣವನಿಗೆ ಕೇಳಬೇಕು, ಅವ ಒಲ್ಲೆ ಅಂದ್ರೆ ಒಣಕಿ ಕೊಡೋದು. ಈಗ ಅವನು ಕೇಳ್ತಾನ, ಅವನಿಗೆ ಕೊಡಬೇಕು ಅಂತ ಇವ್ ಹೇಳಿದ. ಅವನು ದೊಡ್ಡವನ ಕಡೆ ವಕೀಲ ಹೇಳಿದ. ಈಗ ನೋಡ್ರಿ, ಅದು ಹೆಂಗೆ ಯಾವ್ದು ಹಿಡಿಬೇಕು ಅಂದ್ರೆ, ಯಾವ ಹೊಲ ಚಲೋ ಇರ್ತದ ಅದನ್ನು ಹಿಡಿತಾರ. ಈಗ ಒಣಕಿದು ಯಾವುದಕ್ಕೂ ಉಪಯೋಗ ಬರೋದಿಲ್ಲ, ಅದಕ್ಕೆ ಅವ ಬಿಟ್ಟಾನ, ನಾ ಹಿಡ್ದಾನಿ, ನಾ ಕೊಡುದಿಲ್ಲ ಅಂತ ಅವ. ಇಬ್ಬರು ವಕೀಲರನ್ನ ಇಟ್ಟಿದ್ರು. ಆ ಬಳಿಕ ಅವರು ನ್ಯಾಯಾಧೀಶರಿದ್ರಲ್ಲ, ಅವ್ರು ಭಾಳ ಚಲೋ ಇದ್ರು. ನೋಡೋಣ ಇವ್ರಿಗೆ ಸ್ವಲ್ಪ ಸಾದಾ ಹೇಳಿ ಮುಗಿಸೋಣ ನ್ಯಾಯ ಅಂತ ಅನಿಸ್ತಿತ್ತು ಅವರಿಗೆ. ಇವರು ಎಲ್ಲ ಹೊಲ ಮನೆ ಕೆಲಸ ಬಿಟ್ಟರು, ಇದೇ ಕೆಲಸ. ಊರಾಗ 4 ಮಂದಿ ಇವನ ಕಡೆ, 4 ಮಂದಿ ಅವನ ಕಡೆ, ಬಿಡಬೇಡ ಅಂತಿದ್ರು. ಇವರು ಅವ ಜಡ್ಜ್ ಏನು ಹೇಳಿದ ಅಂದ್ರೆ, ಒಂದಾದ ಒಣಕಿ ಇಬ್ಬರಿಗೆ ಕೊಡಾಕ ಬರೋದಿಲ್ಲ, ಇಂಥದ ಇನ್ನೊಂದು ಒಣಕಿ ಮಾಡಿಸೋನು, ನೀಯೊಂದಿಟ್ಟುಕೋ ಅಂತಂದ್ರೆ ಅವರು. ಆಗೋದಿಲ್ಲ ಅಂದಿರಿ ಇವರು, ನಮಗೆ ಅದ ಒಣಕಿ ಬೇಕು. ಆಯಿತು ಬೇಡ, 4 ಜನ ಹಿರಿಯರಿಗೆ ಕೇಳೋನು, ಅವ್ರು ಯಾರಿಗೆ ಕೊಡು ಅಂತಾರೆ ಅವ್ರಿಗಾರ ಕೊಡೋನು ಅಂತ. ಅವ್ರೇನು ಹೇಳ್ತಾರೆ, ಯಾರಿಗೆ ಬೇಕಾದ ಹೇಳ್ತಾರೆ ಅವರು, ನನಗಿದೇ ಒಣಕಿ ಬೇಕಂತ ಇವ. ಆ ಬಳಿಕ ಚೀಟಿಯರೇ ಹಾರಿಸೋನು ಅಂತ ಹೇಳಿದ್ರು ಅವ್ರು. ಚೀಟಿ ಎತ್ತನು, ಯಾರ ಅಣ್ಣಗೆ ಹೋಗ್ಲೋ ತಮ್ಮಗೆ ಹೋಗ್ಲೋ ಅವ್ರಿಗೆ ಹೋಗ್ತದ. ಅವಾಗ ಇವ್ರು ಊರಾನವ್ರು ಹೇಳಿದರು, ನೀ ಹೀಗೆ ಎಲ್ರೇ ಹಾರಿಸೋದ್ರಾಗ ತಪ್ಪಿ ಅಣ್ಣಗೆ ಹೋಯ್ತಂದ್ರೆ ನೋಡಂತಂದ್ರು. ಅವರು ಕೋರ್ಟಿಗೆ ಹಾಕ್ಯಾರ. ಅದು ಇನ್ನೂ ಕೋರ್ಟ್ದಾಗ ಕೇಸ್ ಮುಗ್ದಿಲ್ಲ, ಒಣಕಿದು ಹಾಗೆ ಅದ, ಇನ್ನೂ ಪೆಂಡಿಂಗ್ ಅದ. ಇನ್ನು ಯಾರಿಗೆ ಕುಡಿದು ಒಂದೇ ಒಣಕಿ ಅದ. ಹಾಗೆ ನಂಬದು ಹೆಂಗೆ ಆಗ್ತೈತಿ ಅಂದರೆ, ಈ ಭೇದ ಮಾಡುವಂಥ ಮನುಷ್ಯ ಅದನ್ನಲ್ಲ, ಒಡಿಲಿಕ್ಕೆ ಇವನಿಗೆ ಭಾಳ ಸುಲಭ ಬರ್ತದೆ. ಅದಕ್ಕೆ ಏನು ಹೇಳ್ತಾರಂದ್ರೆ, ಈ ಒಡಿಯೋರ್ನ ಸಮೀಪ ಇಟ್ಕೊಳ್ಬಾರ್ದಂತ, ಭೇದ ಮಾಡೋರ್ನ ಸಮೀಪ ಇಟ್ಕೊಳ್ಬಾರ್ದು. ಒಬ್ಬ ಇವ ಬಟ್ಟೆ ಹೊಲಿಯುವಿದ್ದ, ಅವ ಬಟ್ಟೆ ಹೊಲಿಲಿಕ್ಕೆ ಸೂಜಿ ಬಳಸ್ತಿದ್ದಲ್ಲ, ಸೂಜಿಯನ್ನು ತಲೆ ಮೇಲೆ ಟೊಪ್ಪಿಗೆ ಹಾಕೊಂಡಿದ್ದ, ಕತ್ರಿಯನ್ನು ಕಾಲು ತಲೆಗಿಟ್ಟಿದ್ದ. ಒಬ್ಬ ಮನುಷ್ಯ ಬಂದ, ಏನಪ್ಪ ಕತ್ರಿ ಹಿಂಗಿಟ್ಟದಿ, ಸೂಜಿ ತಲೆ ಮೇಲೆ ಇಟ್ಟುಕೊಂಡದಿ, ಏನಿದ್ರ ಅರ್ಥ ಅಂದ. ನೋಡು, ಸೂಜಿ ಯಾಕೆ ತಲೆ ಮೇಲೆ ಇಟ್ಟುಕೊಂಡನಿ ಅಂದ್ರೆ, ಈ ಕತ್ರಿಯನ್ನು ಯಾಕೆ ಕೆಳಗಿಟ್ಟನಿ ಅಂದ್ರೆ, ಮೊದಲ ಬಟ್ಟೆ ಒಂದಿತ್ತು, ಅದನ್ನ ಕತ್ತರಿಸಿ ತುಂಡು ಮಾಡಿ 2 ಮಾಡೈತಿ. ಆದರೆ ಇದು ಸೂಜಿ ಸಣ್ಣದೈತಿ, ಆದರೆ ಇದ್ರ ಕೆಲಸ ನೋಡಿ ಎಂಥದದ, 2 ಆಗಿರುವಂಥ ಬಟ್ಟೆಯನ್ನು ಮತ್ತು 1 ಮಾಡ್ತದ, ಜೋಡಿಸ್ತದ, ಅದಕ್ಕೆ ಅದನ್ನು ತಲೆ ಮೇಲೆ ಇಟ್ಟುಕೊಂಡನಿ ಅಂತ. ಆಗ
ಒಡೆಯೋರು ಬಹಳ ಜನ ಅದಾರ, ಕೂಡಿಸೋರು ಬೇಕಲ್ಲ. ಅದಕ್ಕೆ ನಮ್ಮ ಋಷಿಗಳು, ಶರಣರು, ಸಂತರು ಅವರು ಶಾಂತಿಯ ಮಂತ್ರಗಳನ್ನು ಹೇಳಿದ್ರಲ್ಲ. ನಾವು ಎಲ್ಲ ಮಂತ್ರಗಳನ್ನು ನೋಡ್ತಾ ಬಂದೀವಿ. ಇವತ್ತು ಒಂದು ಅಗದಿ ಸರಳವಾದಂಥ ಮಂತ್ರ, ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಲಂ ಭವತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಓಂ ಶಾಂತಿ ಶಾಂತಿ ಶಾಂತಿ. ಇಷ್ಟೇ ಇದು ಮಂತ್ರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕದ ಎಲ್ಲ ಜನರು ಸುಖಿಗಳಾಗಲಿ. ಸರ್ವೇಷಾಂ ಸ್ವಸ್ತಿರ್ಭವತು, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇಷಾಂ ಶಾಂತಿರ್ಭವತು, ಎಲ್ಲರಿಗೂ ಶಾಂತಿ ದೊರೆಯುತ್ತಲಿ, ಶಾಂತಿ ಲಭಿಸಲಿ. ಎಲ್ಲರಿಗೂ ಪೂರ್ಣತ್ವ ಪ್ರಾಪ್ತಿಯಾಗಲಿ, ಎಲ್ಲರಿಗೂ ಮಂಗಲ ಕಲ್ಯಾಣ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡಿದರು. ಇದು ಬಹಳ ಮಹತ್ವದ್ದು. ಈಗ ನಾವು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಹೇಳ್ತೀವಲ್ಲ, ಬಸವಣ್ಣನವರು ಇದನ್ನೇ ಧರ್ಮ ಅಂತಂದರು. ದಯವಿಲ್ಲದ ಧರ್ಮ ಅದೇ ಉದಯ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಬರೀ ಅಷ್ಟೇ ಹೇಳಲಿಲ್ಲ ಬಸವಣ್ಣವರು. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದರು. ಧರ್ಮ ಅಂದ್ರೆ ದಯ. ದಯೆಯನ್ನು ಬಿಟ್ಟು ಧರ್ಮನೇ ಇಲ್ಲ. ನಾವು ಒಂದು ವೇಳೆ ಹಿಂಸಾ ಮಾಡ್ತಿದ್ದೀವಿ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಿದ್ವಿ, ಇನ್ನೊಂದು ಜೀವಿಯನ್ನು ಹಿಂಸಿಸ್ತಿದ್ವಿ ಅಂದ್ರೆ ನಾವು ಧರ್ಮವಂತರಲ್ಲ. ಬರೀ ವಿಭೂತಿ ಹಚ್ಚಿದ ಮಾತ್ರಕ್ಕೆ, ಗಂಧ ಹಚ್ಚಿದ ಮಾತ್ರಕ್ಕೆ, ಮತ್ತೇನೋ ಹಚ್ಚಿದ ಮಾತ್ರಕ್ಕೆ ನಾವು ಧಾರ್ಮಿಕರಾಗುವುದಿಲ್ಲ. ಒಂದು ವೇಳೆ ಈ ಹಚ್ಚೋದ್ರಿಂದನೇ ಧಾರ್ಮಿಕ ಆಗ್ತಿತ್ತಂದ್ರೆ ವಿಭೂತಿಯನ್ನು ಎಮ್ಮಿಗೆ ಹಚ್ಚಿದ್ರು ಎಮ್ಮಿ ಲಿಂಗಾಯತ ಆಗಬೇಕಾಗಿತ್ತು. ಆಗುದಿಲ್ಲ. ನಾವು ಎಮ್ಮಿಗೆ ಗಂಧ ಹಚ್ಚಿದ್ವಿ ಅಂದ್ರೆ ಅದು ಏನೂ ಆಗುದಿಲ್ಲ, ಹಾಗೆ ಇರ್ತದೆ. ಇದು ಅಲ್ಲ ಮಹತ್ವದ್ದು, ನಮ್ಮ ಆಚರಣೆಯಲ್ಲಿ ಬರಬೇಕು ಧರ್ಮ. ಧರ್ಮ ಅಂದ್ರೆ ಆಚರಣೆ. ದಯವಿಲ್ಲದ ಧರ್ಮ ಅದೇ ಉದಯ ಅಂತ ಹೇಳಿ. ಯಾರಿಗಾರೆ ಹಿಂಸಾ ಮಾಡಿ ನಾವು ನಮ್ಮ ಹೊಟ್ಟೆ ತುಂಬಿಕೊಳ್ತಿದ್ದೀವಿ ಅಂದ್ರೆ ಅದೇ ಹಂಗೆ ನಮ್ಮದು ಧರ್ಮ ಆಗ್ತದೆ ಹೇಳ್ರಿ ನೋಡೋಣ. ಅದು ಹೇಗೆ ಧರ್ಮ ಆಗ್ತದೆ? ಅದಕ್ಕೆ ನಾವು ಪ್ರಾರ್ಥನೆಯನ್ನು ಬೆಳಿಗ್ಗೆ ಏನು ತುಂಬೋದು, ಎಲ್ಲ ಸಣ್ಣ ಹುಡುಗರಿಗೆ ದೊಡ್ಡವ್ರಿಗೆ ಏನು ತುಂಬೋದು ಅಂತಂದರೆ, ನೀನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳು, ಎಲ್ಲರಿಗೂ ಕಲ್ಯಾಣ ಆಗಲಿ ಅಂತ ಹೇಳು. ಹೀಗೆ ಮನಸ್ಸಿನಲ್ಲಿ ಅವನಿಗೆ ಭಾವನೆಗಳು ಬರಬೇಕು. ಇದಕ್ಕೆ ಭಾರತದ ಶ್ರೇಷ್ಠತೆ ಅನ್ನೋದು. ಭಾರತೀಯರು ಏನು ಕಲಿಸಿದ್ರು ಅಂದರೆ ಇದನ್ನೇ ಕಲಿಸಿದರು. ಇದು ಭಾರತೀಯ ಸಂಸ್ಕೃತಿ ಅಂತ ಕರೆಯೋದು. ನಾವು ಬರೀ ನನಗಷ್ಟೇ ಮಾಡು ಅವ್ರಿಗೆ ಮಾಡಂತ ಹೇಳಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಪ್ಪ ಅಂತ ಭಾರತೀಯರು ಪ್ರಾರ್ಥನೆಯನ್ನು ಮಾಡಿದರು. ಅದು ಭಾರತೀಯರ ಒಂದು ದೊಡ್ಡತನ. ಇಲ್ಲಿ ನಾವು ಇಷ್ಟೆಲ್ಲ ಜನ ಕುಳಿತೀವಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ, ಎಲ್ಲರೂ ಸುಖಿಗಳಾಗಿರಬೇಕು. ನಾವು ಇಲ್ಲಿ ಬಂದವರಸ್ತ ಅಷ್ಟೇ ಅಲ್ಲ, ಎಲ್ಲಿ ಯಾರು ಬಂದಿಲ್ಲ ಅವ್ರಿಗೂ ಸಹಿತ ಸಂತೋಷ ಆಗಲಿ, ಅವ್ರಿಗೂ ಸಮಾಧಾನ ಇರಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಹಾಗೆ ನಾವು ಮಾಡಿದೀವಿ ಅಂದರೆ ಅವಾಗ ನಿಜವಾದಂಥ ಶಾಂತಿ ಲಭಿಸಲಿಕ್ಕೆ ಸಾಧ್ಯ ಅದ, ಶಾಂತಿ ದೊರೆಯಲಿಕ್ಕೆ ಸಾಧ್ಯ ಅದ. ಇಷ್ಟು ಇದು ಶಾಂತಿ ಮಂತ್ರ. ನಾಳೆ ನಾಡ್ದು ಆಚೆ ನಾಡ್ದು ಇನ್ನೂ ಒಂದು 3 ದಿವಸ, 26ಕ್ಕೆ ಅವತ್ತು ಮಹಾಶಿವರಾತ್ರಿ ಅದ, ಅವತ್ತು ಮುಕ್ತಾಯ ಅದ. ಆವತ್ತು ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಪವನ್ನು ಮಾಡೋದದ 1 ತಾಸು. ಮತ್ತು ಇನ್ನೂ ಕೆಲವು ಪ್ರಮುಖವಾದಂಥ ಶಾಂತಿ ಮಂತ್ರಗಳನ್ನು ಕೇಳುವುದದ. ಮನೆಗೆ ಶಾಂತಿ ಮಾಡಿಸೋದು ಅಂತಾರಲ್ಲ, ಮನೆಗೆ ಶಾಂತಿ ಮಾಡಿಸೋದಲ್ಲ, ನಮ್ಮ ಮನಸ್ಸಿಗೆ ನಮಗೆ ಶಾಂತಿಯನ್ನು ಮಾಡಬೇಕಾಗ್ಯದ. ಗಾಡಿ ಏನು ನಮಗೆ ಕಾಡುವುದಿಲ್ಲ, ಅದು ಬಾಗಿಲು ಹಾಗೆ ಇರ್ತದೆ. ಅದು ನಾ ಬಾಗಿಲದನಿ, ನಾವು ಗಾಡಿ ಅದನಿ ಅಂತ ಅವಕ್ಕೆ ಗೊತ್ತಿಲ್ಲ. ಯಾರಿಗೆ ಕಾಡ್ತದ ಮತ್ತು ಯಾರು ಕಾಡ್ತಾರಂದ್ರೆ ಮನೆಯಾಗ ಯಾರು ಇರ್ತಾರೆ ಅವನಿಗೆ ಕಾಡ್ತದೆ. ಈಗ ನಿಂಬುದು ಮನೆ ಶಾಂತಿ ನೀವೆಲ್ಲ ಮಾಡೀರಿ, ನಾವೇನು ಮಾಡೀವಿ ಅಂದ್ರೆ ಮನೆಯನ್ನವ್ರಿಗೆ ಶಾಂತಿ ಮಾಡ್ಸಾಕತ್ತೇವಿ. ಅಲ್ಲಿ ಮನೆ ಶಾಂತಿ ಮಾಡ್ರಿ, ಇಲ್ಲಿ ನಾವು ನಿಮಗೆ ಶಾಂತಿ ಮಾಡ್ತೀವಿ.
ಋಷಿಗಳು ಅದನ್ನು ಮಾಡಿದರು. ಎಲ್ಲಿದ್ದರೆ ಏನು, ಗಿಡದ ಕೆಳಗೆ ಇದ್ದರೆ ಏನು, ಮನೆಯಾಗಿದ್ದರೆ ಏನು, ಗುಡಿಸಲ್ದಾಗಿದ್ದರೆ ಏನು, ನಮಗೆ ಅವು ಯಾವಾಗ ಕಾಡ್ಲಿಕ್ಕೆ ಶುರು ಮಾಡ್ತಾವಂದ್ರೆ ನಾವು ಕೆಟ್ಟಿವಿ ಅಂದ್ರೆ ಅವು ಕಾಡ್ಲಿಕ್ಕೆ ಶುರು ಮಾಡ್ತಾವೆ. ನಮ್ಮ ಮನಸ್ಸು ಸರಿ ಇರಲಿಲ್ಲ ಅಂದರೆ ನಮ್ಮ ಬಲಗೈನ ನಮಗೆ ವೈರಿ ಆಗ್ತದೆ. ನಮ್ಮ ಮನಸ್ಸು ಸರಿ ಇರಲಿಲ್ಲ ಅಂದರೆ ನಮ್ಮ ಕಣ್ಣೇ ನಮಗೆ ವೈರಿ ಆಗ್ತದೆ. ನಮ್ಮನ್ನು ಬೇರೆದವ್ರು ಯಾರೂ ಕಾಡೋದಿಲ್ಲ, ನಮ್ಮವೇ ನಮಗೆ ವೈರಿ ಆಗ್ತಾವೆ. ನಮ್ಮ ನೆರಳೇ ನಮಗೆ ದುಃಖ ಕೊಡ್ತದೆ ಅಂತಾರಲ್ಲ, ನಮ್ಮ ಮನಸ್ಸು ಸರಿಲಿಲ್ಲ ಹಂಗೆ ಆಗ್ತದೆ. ಅದಕ್ಕಾಗಿ ನಾವು ಈ ಶಾಂತಿ ಮಂತ್ರಗಳನ್ನು ಕೇಳುವುದು, ಹೇಳುವುದು, ಅದರಿಂದ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ, ನಾವು ಸುಧಾರಣೆ ಆಗ್ತೀವಿ. ಅದನ್ನು ನಾವೆಲ್ಲ ಮಾಡೋಣ. ಇವತ್ತು ವಿಶೇಷವಾಗಿ ನಮ್ಮ ಹಜೇರಿಯವರು ಬಂದು ಒಳ್ಳೆಯ ಮಾತುಗಳನ್ನು ತಮಗೆ ಹೇಳಿದರು. ಅವರ ಶಾಖಾಹಾರ ಸಂಘ ಭಾಳ ವರ್ಷಗಳಿಂದ ಅಪ್ಪುಗಳು ಮಾಡಿದ್ದಾರೆ. ಅದು ಅಮೇರಿಕಾದಲ್ಲಿ ಸಹಿತ ಪ್ರಭಾವವನ್ನು ಬೀರ್ತಾ ಅದು. ಅಮೇರಿಕಾ ದೇಶದಲ್ಲಿಯೂ ಸಹಿತ ಈ ಸಸ್ಯಾಹಾರವನ್ನು ಉಣ್ಣುವರ ಸಂಖ್ಯೆ ಹೆಚ್ಚಾಗ್ತಾ ಅದು. ಪ್ರತಿ ದಿವಸ ಹೆಚ್ಚಾಗಕತ್ತೆ ಅದು. ಅವರು ನಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಯಾರ. ಅಪ್ಪುಗಳು ಹೇಳ್ತಿದ್ರು ನಮಗೆ, ನಾವು ಈ ಜೇನು ತುಪ್ಪ ತಿಂತೀವಿ, ಆದರೂ ಅವರು ಜೇನು ಸಹಿತ ತಿನ್ನೋದಿಲ್ಲ ಅಂತ. ನಾವು ಹಾಲು ಉಣ್ತೀವಿ, ಹಾಲು ಸಹಿತ ಉಣ್ಣೋದಿಲ್ಲ ಅಂತ ಅವರು. ಹಾಲು ಯಾಕೆ ಉಣ್ಣೋದಿಲ್ಲ, ಅದಕ್ಕೆ ಏನಂತಾರೆ, ವೇಗನ್ ಅಲ್ಲ, ವೇಗನ್ ಅಂಥೇಳಿ ಒಂದು ಸಮಾಜ ನಿರ್ಮಾಣ ಆಗ್ತದ, ಒಂದು ಸಂಸ್ಥೆ ಅದ. ಅವರಿಗೆ ನೀವು ಈಗ ಫ್ಲೈಟ್ದಾಗ ಹೋದ್ರಿ ಅಂದ್ರೆ, ವಿಮಾನದಾಗ ಹೋದ್ರಿ ಅಂದ್ರೆ 3 ಆಪ್ಷನ್ಸ್ ಕೇಳ್ತಾರೆ ಅವರು. ನೀವು ಏನರ ಕುಡಿತೀರಿ ತಿಂತೀರಿ ಅಂದ್ರೆ 3 ಕೇಳ್ತಾರೆ. ನೀವೇನು ಜೈನರದರೋ, ವೇಗನ್ರದರೋ, ಏನು ಹಿಂದೂಗಳದಾರೆ. ಅದು ಅವರು ವೇಗನ್ರಂತಂದ್ರೆ ಅವ್ರಿಗೆ ಹಾಲು ಸಹಿತ ಕೊಡೋದಿಲ್ಲ. ಅವರು ಅಷ್ಟು ಕಠೋರವಾದಂಥ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ. ಮತ್ತು ಈ ನಮ್ಮ ಶರೀರ ಇದಲ್ಲ, ನಮ್ಮ ಶರೀರ ರಚನೆ ಆಗಿರೋದನ್ನೇ. ನೀವು ನಿಮ್ಮ ಮನಸ್ಸಿಗೆ ಏನು ಬರ್ತೋ ಅದನ್ನು ತಿನ್ನಿರಿ, ಅದೇನು ಪ್ರಶ್ನೆ ಇಲ್ಲ. ನೀವೇನು ಮಾಡ್ತೀರಿ ಮಾಡಿರಿ. ಶರೀರದ ವಿಜ್ಞಾನ ಅದ, ಡಾಕ್ಟ್ರುಗಳಿಗೆ ಕೇಳ್ರಿ ಅಥವಾ ಮತ್ತೆ ಯಾವ ವಿಜ್ಞಾನಿಗಳಿಗೆ ಕೇಳ್ರಿ. ಶರೀರ ಏನದ ಅಂದ್ರೆ, ಈ ಮನುಷ್ಯನ ಶರೀರ ರಚನೆ ಆಗಿರುವುದನ್ನೇ ಸಸ್ಯಾಹಾರಕ್ಕಾಗಿ ರಚನೆ ಆಗಿದೆ. ಹೆಂಗೆ ಹೇಳ್ತೀರಿ ಅಂತ ನೀವು ಕೇಳಬಹುದು. ಸಸ್ಯಾಹಾರ ಪ್ರಾಣಿ ಮತ್ತು ಮಾಂಸಾಹಾರ ಪ್ರಾಣಿಗೆ ವ್ಯತ್ಯಾಸ ಅದ. ಏನು ವ್ಯತ್ಯಾಸ ಅದ? ಕಣ್ಣಿನಲ್ಲಿ ವ್ಯತ್ಯಾಸ ಅದ. ಈ ಸಸ್ಯಾಹಾರ ತಿನ್ನುವಂಥ ಪ್ರಾಣಿಗೆ, ಮನುಷ್ಯನಿಗೆ ರಾತ್ರಿ ಕಣ್ಣು ಕಾಣುವುದಿಲ್ಲ. ಯಾವುದು ಮಾಂಸ ತಿಂತದಲ್ಲ ಅದು ಪ್ರಾಣಿ, ಅದಕ್ಕೆ ರಾತ್ರಿ ಕಣ್ಣು ಕಾಣ್ತಾವೆ. ಮೂಗಿನಲ್ಲಿ ವ್ಯತ್ಯಾಸ ಅದ. ಏನು ವ್ಯತ್ಯಾಸ ಐತಿ? ಸಸ್ಯಾಹಾರ ತಿನ್ನುವಂಥ ಮನುಷ್ಯನ ಮೂಗ ಸಮೀಪದಿಂದ ವಾಸನೆ ತೋತದು. ಪ್ರಾಣಿಗಳನ್ನು ಸೇವಿಸುವಂಥ ಪ್ರಾಣಿ ಅದಾವಲ್ಲ, ಮಾಂಸಾಹಾರ ಸೇವಿಸುವಂಥವು ಭಾಳ ದೂರಿಂದ ಮಾಂಸವನ್ನು ವಾಸನೆಯನ್ನು ತೆಗೆದುಕೊಳ್ತಾವೆ. ಇನ್ನು ಬಾಯಿಯಲ್ಲಿ ವ್ಯತ್ಯಾಸ ಅದ. ಸಸ್ಯಾಹಾರ ತಿನ್ನುವಂಥ ಮನುಷ್ಯ ನೀರು ಹೆಂಗೆ ಕುಡಿತಾನ ಅಂದ್ರೆ ಬಾಯಿಂದ ಕುಡಿತಾನ. ಆಕಳು ನೀರು ಹೆಂಗೆ ಕುಡಿತದ? ಬಾಯಿಯಿಂದ ಕುಡಿತದ. ಮಾಂಸ ತಿನ್ನುವಂಥ ಪ್ರಾಣಿಗಳು ಹೆಂಗೆ ನೀರು ಕುಡಿತಾವ ಅಂದ್ರೆ ನಾಲಿಗೆಯಿಂದ ನೀರು ಕುಡಿತಾವ. ನಾಯಿ, ಬೆಕ್ಕ ಇವೆಲ್ಲ ನಾಲಿಗೆಯಿಂದ ನೀರು ಕುಡಿತಾವ, ಅವು ಮಾಂಸಾಹಾರಿಗಳು. ಆಕಳು ಹೆಂಗೆ ನೀರು ಕುಡಿತದ? ಬಾಯಿಯಿಂದ ಕುಡಿತದ. ನಾವು ಬಾಯಿಯಿಂದ ನೀರು ಕುಡಿತೀವಿ. ಯಾರ್ಯಾರು ನಾಲಿಗೆಯಿಂದ ನೀರು ಕುಡಿತಾರೇನು? ಬಾಯಿಯಿಂದ ಕುಡಿತಾರ. ಆದ್ದರಿಂದ ನಾವು ಸಸ್ಯಾಹಾರಕ್ಕೆ ಸಂಬಂಧಪಟ್ಟವರು. ಹಲ್ಲಿನಲ್ಲಿ ವ್ಯತ್ಯಾಸ ಅದ. ಸಸ್ಯಾಹಾರ ತಿನ್ನುವಂಥ ಪ್ರಾಣಿಗಳಿಗೆ ಹಲ್ಲು ಎಲ್ಲ ಹೀಗೆ ವಕ್ರಾಕಾರದಲ್ಲಿ ಸೇಮ್ ಇರ್ತಾವೆ. ಮಾಂಸ ತಿನ್ನುವಂಥ ಹಲ್ಲುಗಳು, ಪ್ರಾಣಿಗಳ ಹಲ್ಲುಗಳು ದೂರ ಇರ್ತಾವು ಮತ್ತು ಕೋರೆ ಹಲ್ಲಿರ್ತಾವೆ. ನಮಗೆ ಕೋರೆ ಹಲ್ಲಿಲ್ಲ. ಇನ್ನು ಕೈ ಉಗುರದಲ್ಲಿ ವ್ಯತ್ಯಾಸ ಅದ. ಮಾಂಸ ತಿನ್ನುವಂಥ ಪ್ರಾಣಿಗಳ ಉಗುರ ಭಾಳ ಹಾರ್ಡ್ ಇರ್ತಾವೆ. ಶಿವಾಜಿ ಮಹಾರಾಜರು ಹುಲಿ ಉಗುರವನ್ನು ಬಳಸಿಕೊಂಡು ಅಫಜಲ್ ಖಾನ್ ಹೊಟ್ಟೆ ಹರಿದ್ರಂತ ಕೇಳ್ತೀವಲ್ಲ ನಾವು, ಅಷ್ಟು ಹಾರ್ಡ್ ಇರ್ತಾವೆ. ಆದರೆ ನಮ್ಮ ಶಾಖಾಹಾರಿಗಳು, ಸಸ್ಯಾಹಾರಿದ ಪ್ರಾಣಿಗಳದು ಉಗುರು ಮೃದು ಇರ್ತಾವ, ಸಸ್ಯವನ್ನು ಅಷ್ಟೇ ತಿನ್ಲಿಕ್ಕೆ ಅದಾವ. ಇನ್ನು ಒಳಗಡೆ ಹೊಟ್ಟೆಯಲ್ಲಿ ವ್ಯತ್ಯಾಸ ಅದ. ನಮ್ಮ ಶರೀರದಾಗಿರುವಂಥ ದೊಡ್ಡ ಕರಳದಲ್ಲ, ಅದು ಅಷ್ಟೇ ಒಂದು 3 ಫೂಟು ಎಷ್ಟೋ ಐತೆ. ಅದು ನಮ್ಮದು ಅಷ್ಟು ಸ್ವಲ್ಪ ಸಣ್ಣದದ. ಇದು ನಮ್ಮದು ದೊಡ್ಡದದ. ಸಸ್ಯಾಹಾರಿಗಳದ್ದು ದೊಡ್ಡದು ಇರ್ತದೆ. ಮಾಂಸ ತಿನ್ನುವುದಲ್ಲ, ಅದು ಸಣ್ಣದಿರ್ತದೆ. ಕರಳುಗಳಲ್ಲಿ ಸಹಿತ ವ್ಯತ್ಯಾಸ ಅದ. ಈಗ ನಮಗೆ ಸಣ್ಣ ಕರಳ, ದೊಡ್ಡ ಕರಳು ಅಂತ ಅದಾವಲ್ಲ, ನಮ್ಮ ಕರಳುಗಳು ಉದ್ದದಾವ. ಮಾಂಸ ತಿನ್ನುವಂಥ ಪ್ರಾಣಿಗಳ ಕರಳ ಸಣ್ಣ ಅದಾವ. ಅವು ತಿಂದು ಅಂದ್ರೆ ಬೇಗ ಪಚನ ಆಗ್ತದೆ. ಮನುಷ್ಯ ಅಥವಾ ಸಸ್ಯಾಹಾರ ತಿನ್ನುವಂಥ ಮನುಷ್ಯ ತಿಂದ ಅಂದ್ರೆ ಬೇಗ ಪಚನ ಆಗಂಗಿಲ್ಲ, ಅದ್ರ ಪರಿಣಾಮ ಆಗ್ತದೆ.
ಶರೀರವನ್ನು ನಾವು ನೋಡೋಣ, ಆನಂತರ ನೀವೇನಂತೀರಿ ಅದು ಮಾಡಿ. ಅಥವಾ ಮತ್ತೆ ಕೆಲವರು ಅಂತಿರ್ತಾರ ಶಕ್ತಿ ಬರ್ತದ, ಅದು ಭಾರಿ ಸಾಮರ್ಥ್ಯ ಇರ್ತದಂತ ಹೇಳ್ತಾರೆ. ಇಲ್ಲ, ಇಡೀ ಎಲ್ಲ ಶಕ್ತಿ ಇರುವುದನ್ನೇ ಹುಲ್ಲಿನಾಗ. ನಮ್ಮ ಎಲ್ಲ ಆಹಾರದ ಮೂಲ ಅಂದ್ರೇ ಹುಲ್ಲ. ಈಗ ನಾವು ಹುಲಿ ಅದ, ಅದು ಏನು ತಿಂತದ, ಮಲ ತಿಂತದಂತ ಇಟ್ಟುಕೊಳ್ಳೋಣ, ಅಥವಾ ಕುರಿನೋ ಆಡ ತಿಂತದಂತ ಇಟ್ಟುಕೊಳ್ಳೋಣ. ಆ ಹುಲಿ ಮಲ ಏನು ತಿಂತದ? ಏನು ತಿಂತದ? ಹುಲ್ಲು ತಿಂತದ. ಮಲದೊಳಗಿರುವಂಥ ಕಾರ್ಬೋಹೈಡ್ರೇಟು, ಮಲದಲ್ಲಿರುವಂಥ ರಕ್ತ, ಮಲದಲ್ಲಿರುವಂಥ ಶಕ್ತಿ ಎಲ್ಲ ಎಲ್ಲಿಂದ ಬಂತು? ಹುಲ್ಲಿನಿಂದ ಬಂತು. ಈ ಮಲದಿಂದ ಹುಲಿಗೆ ಹೋಯ್ತು. ಹುಲಿ ಅಷ್ಟು ಶಕ್ತಿವಂತ ಆಗೈತಿ ಅಂದ್ರೆ ಹುಲ್ಲಿನಿಂದ ಬಂದೈತಿ ಅಂದಾಗ ನಾವು ಹುಲ್ಲು ತಿಂದ್ರೆ, ಸಸ್ಯವನ್ನು ತಿಂದ್ರೆ ಯಾಕೆ ಶಕ್ತಿ ಬರುವುದಿಲ್ಲ? ಈಗ ಆನೆದ ಅಷ್ಟು ದೊಡ್ಡದದ, ಅದೇನ್ರಿ ಅದು ತಿಂದತ್ತೇನದು? ಇಲ್ಲ, ಇದೇ ತಪ್ಪಲ ತಿಂತದ. ಒಂಟದ, ಕುದುರೆ ಅಷ್ಟು ವೇಗವಾಗಿ ಓಡ್ತದ, ಅಷ್ಟು ವೇಗ ಅಂತೂ ಯಾರೂ ಓಡುದಿಲ್ಲ, ಅದು ಅದನ್ನೇ ಊಟ ಮಾಡ್ತದ, ಸಸ್ಯವನ್ನು ಊಟ ಮಾಡ್ತದ. ಮತ್ತು ನಾವು ಮನುಷ್ಯರದೀವಲ್ಲ, ಮಂಗನಿಂದ ಮಾನವರಾದವರು. ನಮಗೂ ಮೊದಲು ಬಾಲಿತ್ತು, ಈಗ ಬಾಲಿಲ್ಲ. ಮಂಗ್ಯಾಗ ನಮಗ ಏನು ವ್ಯತ್ಯಾಸ ಇಲ್ಲ. ನಾವೀಗ ಸುಧಾರಿತ ಮಂಗಗಳು. ನಾವು ಅಲ್ಲಿಂದ ಬಂದವರು, ದಕ್ಷಿಣ ಆಫ್ರಿಕಾದಿಂದೇ. ಇದು ಮಂಗ ಬಂತಲ್ಲ, ಮಂಗನಿಂದ ಮಾನವ ಆದಲ್ಲ. ಮಂಗ್ಯ ಏನು ತಿಂತದ? ಹುಲ್ಲು ತಿಂತದ, ಗಿಡದ ತಪ್ಪಲ ತಿಂತದ, ಹಣ್ಣು ತಿಂತದ. ಒಂದು ದಿವಸನೂ ಸಹಿತ ಅದು ಏನೂ ತಿನ್ನೋದಿಲ್ಲ. ಅದಕ್ಕೆ ಹೀಗೆ ಒಂದು ದಿವಸ ಚಿಂತನೆ ಮಾಡುವಾಗ ಕುಳಿತಾಗ, ಅಪ್ಪಗಳು ನಾವು ಇವರೆಲ್ಲರೂ ಕುಳಿತಾಗ, ಇವರು ರಜಪೂತ್ರು, ಇವರು ಕ್ಷತ್ರಿಯರು, ಮನೇಲೆಲ್ಲ ಅವರು ಮಾಂಸ ಊಟ ಮಾಡೋರು. ಇವತ್ತು ಅವ್ರು ಹೆಂಗಾಗ್ಯಾರ ಅಂದ್ರೆ, ಇವ್ರ ಮನೆ ನೋಡಿ ಬ್ರಾಹ್ಮಣರು ನಾಚಬೇಕು, ಹಂಗಾಗ್ಯಾರ. ನಮ್ಮಲ್ಲಿ ಹೆಂಗಾಗ್ಯಾವು? ಇವೆಲ್ಲ ಉಲ್ಟಾ ಆಗ್ಯಾವ, ಎಲ್ಲ ಉಲ್ಟಾ, ಧರ್ಮ ಉಲ್ಟಾ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಹೇಳಿದ್ವಿ ಅಂದ್ರೆ ಇದನ್ನ ಯಾಕಪ್ಪ ಅಂತ ಹೇಳ್ತಾರೆ. ಇಲ್ಲ ನೋಡ್ರಿ, ಈಗ ಎಲ್ಲ ಧರ್ಮಗಳನ್ನು ನೋಡ್ರಿ, ಯಾರು ಅವರಲ್ಲಿ ಹೇಳೋರು ಯಾರು ಉಳಿದಿಲ್ಲ. ಯಾರೇ ಹತ್ಯೆ ಮಾಡ್ರಿ ಅಂತ ಹೇಳ್ಯಾರ, ಹಿಂಸಾ ಮಾಡ್ರಿ ಅಂತ ಹೇಳ್ಯಾರ. ಆದ್ರೆ ದುರ್ದೈವ ಏನಾಗೈತಿ ಅಂದ್ರೆ, ನಮ್ಮ ಎಲ್ಲ ಬುದ್ಧ ಹೇಳಿದ, ಮಾವೀರ್ ಹೇಳಿದ್ರು, ಶಂಕರಾಚಾರ್ಯರು, ವಲ್ಲಭಾಚಾರ್ಯರು, ಮಧ್ವಾಚಾರ್ಯರು, ಸ್ವಾಮಿ ವಿವೇಕಾನಂದರು, ಜ್ಞಾನೇಶ್ವರ ಮಹಾರಾಜರು, ಸಂತ ತುಕಾರಾಮರು, ಬಸವೇಶ್ವರರು, ಅಲ್ಲಮ್ಮ ಪ್ರಭುದೇವರು, ಅಕ್ಕ ಮಹಾದೇವಿ, ಎಲ್ಲರದು ಹೆಸರು ಹೇಳೋದು, ಗುರುನಾನಕ, ಮಹಾವೀರ, ಎಲ್ಲರದು ಆಯಿತು. ಯಾರೂ ಹಿಂಸಾ ಮಾಡಬೇಡ್ರಪ್ಪ ಅಂತ ಎಲ್ಲರೂ ಹೇಳ್ಯಾರ. ಆದ್ರೆ ದುರ್ದೈವ ಏನಂದ್ರೆ, ಜಗತ್ತಿನಾಗ ಹೊರದೇಶಕ್ಕೆ ಹೆಚ್ಚು ಮಾಂಸ ಕಳಿಸೋರಂದ್ರೆ ಭಾರತೀಯರಂತ. ಯಾವ ದೇಶದಲ್ಲಿ ಬುದ್ಧ ಹುಟ್ಟಿದ, ಯಾವ ದೇಶದಲ್ಲಿ ಮಹಾವೀರರು ಹುಟ್ಟಿದ್ರು, ಯಾವ ದೇಶಕ್ಕೆ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ, ಅವರೇ ಇಷ್ಟೆಲ್ಲ ಮಾಡ್ಕೊಂತ ಕೂತಾರೆ. ಇನ್ನು ಬರೀ ಇವರು ಮ್ಯಾಲ ಧಾರ್ಮಿಕರಾಗವರು. ಏನಿದ್ರ ಅರ್ಥ ಮ್ಯಾಲ ಆದ್ರೆ? ಯಾಕೆ ಬಂತು ಮನುಷ್ಯನಿಗೆ ಇಷ್ಟೆಲ್ಲ ಇದು? ಅವಾಗ ಅದನ್ನು ಹೇಳಿ, ನೀವೊಬ್ಬರೇ ಮಾಡಪ್ಪ ನೋಡೋಣ ಇದನ್ನಂತ ಹೇಳಿ ಇವರಿಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವರೆಲ್ಲ ಬಳಗವನ್ನು ಕಟ್ಟಿಕೊಂಡು ಎಲ್ಲ ಕಡೆ ಹೇಳೋದು ಮಾಡೋದು. ಅದನ್ನು ಯಾರೂ ಕೇಳೋದಿಲ್ಲ. ಅದು ಯಾವಾಗ ಕೇಳ್ತಾರಂದ್ರೆ ಡಾಕ್ಟರ್ ಹತ್ತಿರ ಹೋದಾಗ ಕೇಳ್ತಾರೆ, ಈಗ ಕೇಳೋದಿಲ್ಲ. ಡಾಕ್ಟ್ರೇ ಹೇಳಬೇಕು, ಬಂತು ನೋಡಿ ನಿನಗೆ ಕೂತ್ತಂದ್ರೆ ಅವಾಗ ಇವ್ ಬಿಡ್ತಾನೆ. ನಾವು ಹೇಳಿದ್ರೆ ಯಾರು ಕೇಳೋದಿಲ್ಲ. ಮತ್ತು ನಾವು ಹೆಂಗದೆ ಗುರುಗಳು, ನಮಗೆ ನೀವು ಏನು ತಿಂದರೆ ಏನು, ಏನು ಬಿಟ್ಟರೆ ಏನು, ನಮಗಟ್ಟು ಕಾಣಿಕೆ ಕೊಟ್ಟರೆ ಸಾಕತ್ತೆ. ನಮಗಟ್ಟು ಜೈ ಜೈಕಾರ ಮಾಡ್ತೀರಿ ಸಾಕು, ನಮಗೊಂದು ಕಿರೀಟ ತಂದು ಹಾಕ್ತೀರಿ, ದೊಡ್ಡ ಸಿಂಹಾಸನ ಮೇಲೆ ಕೂಡಿಸ್ತೀರಿ, ಗಾಳಿ ಹಾಕ್ತೀರಿ, ಹೊತ್ಕೊಂಡು ತಿರುಗಾಡ್ತೀರಿ. ನೀವೇನು ತಿಂದ್ರೆ ಏನು ಬಿಟ್ರೆ ನಮಗೇನಾಗೋದೈತಿ ಅಂತ ನಾವು ಹೊಂಟೇವಿ. ಏನು ಇದನ್ನ ತಿನ್ಬೇಕು ನೋಡಪ್ಪ, ನಾನು ಹತ್ತಿರ ಬರೋವಿದ್ರೆ ಯಾರು ಹೇಳವ್ರು? ಯಾರು ಅವರು ಶಿಷ್ಯರಂತಾರೆ, ನೀವು ಹಿಂಗೆ ಹೇಳಿದ್ರೆ ನಾವು ಬರೋದೇ ಇಲ್ಲ ತರ ಹೋಗ್ರಿ. ಅದಕ್ಕಾಗಿ ಅವರೊಂದು ಏನೋ ಒಂದು ಒಳ್ಳೆಯ ಸಂಘಟನೆ ಮಾಡ್ಯಾರ. ನಿಮಗೂ ಯಾವಾಗರೇ ನಿಮ್ಮ ಆರೋಗ್ಯಕ್ಕೆ ಬೇಕನ್ನಿಸ್ತು ಅಂದ್ರೆ ಅದರ ಲಾಭ, ಒಂದು ಶೇಂಗಾದನೆ ಕುರಿತು ಸಂಶೋಧನೆ ಎಷ್ಟೆಷ್ಟು ಮಾಡ್ಯಾರ. ಶೇಂಗಾ ತಿಂದರೆ ಏನಾಗ್ತದೆ, ಅದರ ಒಂದು ಕಾಳಿನಲ್ಲಿ ಶೇಂಗಾದಲ್ಲಿ ಏನೇನು ಐತಿ, ಹಿಂಗೆ 1000 ಪುಸ್ತಕಗಳನ್ನು ಇಟ್ಟಾರ ಮನ್ಯಾಗ. ಎಲ್ಲ ಕಾಯಿಪಲ್ಯ, ಪಾಲಕ, ಅದು ಇದು, ಬರೀ ಕರಿಬೇವು ಎಷ್ಟು ಲಾಭಕಾರಿ ಅದ. ನಾವು ಸುಮ್ಮನೆ ಎಲ್ಲರೂ ಅಡಿಗೆಗೆ ಹಾಕ್ತಿದ್ರು ಅಂತ ಇಟ್ಕೊಂಡಿದ್ದೀವಿ. ಕರಿಬೇವು ಯಾಕೆ ಅಡಿಗೆಗೆ ಹಾಕ್ತಾರ ಹೇಳಿ ನೋಡೋಣ? ಯಾರೂ ಕೇಳಿಲ್ಲ ಇಲ್ಲಿ ತನಕ. ನಮ್ಮ ಹಿಂದಿನವರು ಹಾಕೊಂತ ಬಂದರು, ನಾವು ಹಾಕೋತ ಬಂದ್ವಿ. ಕೊತ್ತಂಬರಿ, ಕರಿಬೇವ ಎಲ್ಲ ಅವ್ರು ಹಾಕೊಂತ ಬಂದರು. ಸಾರ ಇಲ್ಲಿ ತನ ಯಾರೂ ಕರಿಬೇವು ಹಾಕ್ಲಾರ್ದ ಸಾರ ಮಾಡೋದಿಲ್ಲ. ಮತ್ತು ಈಗೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ.
ಎಲ್ಲಿ ಹಾಕೋದು, ಎಲ್ಲಿ ಕರಿಬೇವು ತರೋದು ಅಂತ ಹೇಳಿ ಏನೇನ್ರಿ ಬೇವಿನ ತಪ್ಪಲ ಹಾಕ್ತಿದ್ರೆ ಹಾಕ್ತಿರ್ಬೋದು. ಯಾರೇ ಹಾಕ್ತಾರ? ಅದ್ರದ್ದು ಎಷ್ಟದ ಕಿಮ್ಮತ್ತ ಕರಿಬೇವೊಂದು? ಸುಮ್ಮನೆ ಹೀಗೆ ಹಚ್ಚಿರ ನೀರಿಲ್ಲದ ಸಹಿತ ಬೆಳೀತದ. ಎಷ್ಟು ವಾಸನೆ ಇರ್ತದೆ ಕರಿಬೇವು. ಅಂಥವೆಲ್ಲ ಸಸ್ಯ ಅದಾವ. ಒಂದೊಂದು ಸಸ್ಯ ತಿಂದ್ರೆ ಮನುಷ್ಯ ಹೊಸಾನಾಗಬೇಕು. ಸಂಜೀವಿನಿ ಅದಲ್ಲ ಇದು, ಸಂಜೀವಿನಿನೂ ಒಂದು ಸಸ್ಯ. ಅದು ಬ್ರಾಹ್ಮಿ ಅನ್ನೋದೊಂದು ಸಸ್ಯ. ಬ್ರಾಹ್ಮಿ ಅನ್ನುವಂಥ ತಪ್ಪಲ ತಿಂದ್ರೆ ಬುದ್ಧಿ ಚುರುಕ ಆಗ್ತದೆ, ನಾಲಿಗೆ ಸಹಿತ ಶುದ್ಧ ಆಗ್ತದೆ. ಸಸ್ಯ. ನೀವು ಒಂದು ಸಸ್ಯವನ್ನು ತಿನ್ರಿ, ನಾಲಿಗೆ ದಪ್ಪ ಆಗ್ತದೆ, ಮಾತಾಡಕ್ಕೆ ಬರಂಗಿಲ್ಲ. ಇನ್ನೊಂದು ಸಸ್ಯವನ್ನು ತಿನ್ರಿ, ನಾಲಿಗೆ ಚುರುಕ ಆಗ್ತದೆ, ಬುದ್ಧಿ ಚುರುಕ ಆಗ್ತದೆ, ಮೈಯಲ್ಲಿ ತಾಕತ್ತು ಬರ್ತದೆ. ಒಂದು ಸಸ್ಯವನ್ನು ತಿಂದ್ರೆ ಇನ್ನೊಂದು ತಿಂದ್ರೆ ಅಶಕ್ತತನ ಬರ್ತದೆ. ಸಸ್ಯ ಎಲ್ಲದರಲ್ಲಿ ಔಷಧ ಅದ. ಅದಕ್ಕೆ ನಾವೆಲ್ಲ ಅದನ್ನು ತಿಳ್ಕೋಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಬಂದು ತಮಗೆಲ್ಲ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ನಿಮಗೆ ಸಮಯ ಇವತ್ತು ಸ್ವಲ್ಪ ಸಿಗಲಿಲ್ಲ, ಅವ್ರಿಗೆ ನಡೀತದ, ಅನುಕೂಲ. ನಾನೇ ಹೇಳ್ತೀನಲ್ಲ ನಿಮಗೆ, ಅದು ಶಂಕದಿಂದ ಬಂದ್ರೆ ತೀರ್ತಂತಾರಲ್ಲ, ಅದು ಒಳಗೆ ಗೋಳೆನ ಕೊಡೋದು, ಒಳಗೆಲ್ಲ ಕಹಿನೇ ಹಾಕೋದು, ಮ್ಯಾಲೆ ಕೋಟಿಂಗ್ ಹಾಕೋದು, ಗುಳಿಗೆ ತಗೋ ಇದನ್ನು ಚಲೋ ಆಯ್ತು ಅಂತ ಹೇಳೋದು. ಅವ್ನು ಕಹಿ ಗುಳಿಗೆ ಕೊಟ್ಟ ಅಂದ್ರೆ ಕುಡಿದಿಲ್ಲ ಯಾರು. ನೀವೆಲ್ಲ ಇಲ್ಲಿರೋರು ರೈತರು ಭಾಳ ಸಾತ್ವಿಕ ಜನ ಆದರೆ, ನೀವು ಹೊರಗಿನಿಂದ ಮನೆ ಒಳಗೆ ನಿಮ್ಮ ಆರೋಗ್ಯ ಚಲೋ ಇರಬೇಕಾಗಿತ್ತಂದ್ರೆ ಬಜಾರದಿಂದ ಏನೂ ತರಬಾರ್ದು. ಮನೆಯೊಳಗೆ ಏನೇನು ಸಿಗ್ತಾವೆ ಅದೇ ಆಹಾರ. ರೋಗಗಳು ಹೆಂಗೆ ಬರ್ತಾವೆ ಅಂದ್ರೆ, ನಮ್ಮ ಮನೆಯಾಗಿಲ್ಲ ರೋಗಗಳು, ಹೊರಗಿನಿಂದ ಬರ್ತಾವೆ. ಬಜಾರದಿಂದ ಮನೆಗೆ ಬರ್ತಾವೆ. ಬಜಾರದಿಂದ ಹೆಂಗೆ ಬರ್ತಾವ್ರೆ ಅಂದರೆ, ಯಾರ್ಯಾರು ಬರ್ತಾರಲ್ಲ, ಯಾರ್ಯಾರೇ ತೊಂದು ಬರ್ತೀವಲ್ಲ ಅವ್ರನ್ನ ತೊಂದು ಬಂದಾಗ 10 ಜೋಡಿ ಬರ್ತಾವೆ, ಇಲ್ಲಾದ್ರೆ ಬರೋದಿಲ್ಲ. ನೀವು ನಿಮ್ಮ ಮನೆಯಾಗಿನ ಹಾಲು ಉಣ್ರಿ, ನಿಮ್ಮ ಮನೆಯಾಗಿನ ಕಾಯಿಪಾಲಿ ಉಣ್ರಿ, ನಿಮಗೆ ಒಂದೂ ರೋಗ ಬರೋದಿಲ್ಲ. ಹೊರಗಿಂದ ಹಾಲು ತಂದ್ರಿ, ಹೊರಗಿಂದ ಕಾಯಿಪಾಲಿ ತಂದ್ರಿ, ಹೊರಗಿಂದ ಕಾಳು ತಂದ್ರಿ ಅಂದ್ರೆ ರೋಗ ಬರ್ತಾವೆ. ಮೊದಲು ಯಾರಿಗೆ ರೋಗ ಇರಲಿಲ್ಲ, ಯಾಕೆ ಅವ್ರು ಮನೆಯಾಗಿನ ತಿಂತಿದ್ರು. ಈಗ ಎಲ್ಲರೂ ಹೊರಗಿನ ತಂದು ತಿಂತಾರ, ಅದಕ್ಕೆ ರೋಗಗಳು ಬರಾಕತ್ಯಾವ. ಅದಕ್ಕಾಗಿ ನಾವೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಅದರ ಜೊತೆ ಶಾಂತಿ ಮಂತ್ರವನ್ನು ನಾವು ಇವತ್ತು ಕೇಳಿದ್ವಿ, ಬಹಳ ಸಂತೋಷ. ತಾವೆಲ್ಲರೂ ಎಷ್ಟು ಜನ ಇಷ್ಟು ಬೆಳಗಿನಲ್ಲಿ ತಾವೆಲ್ಲ ಇದು ಬರುವುದು, ಇದು ಒಂದು ಅಪ್ಪುಗಳದನೇ ಒಂದು ಪ್ರೇರಣೆ. ಅವ್ರು ಹೇಳಿದ್ರಲ್ಲ, ಈಗ ನಾನು ಪ್ರವಚನ ಮಾಡೋದು ಮತ್ತು ನೀವೆಲ್ಲ ಕೂಡೋದು, ಇದು ಎಲ್ಲದಕ್ಕೂ ಅಪ್ಪುಗಳ ಆಶೀರ್ವಾದನೇ ಕಾರಣ. ಅವರ ಶಕ್ತಿ ಎಲ್ಲ ಅದು ಕೆಲಸ ಮಾಡಿಸ್ತದೆ. ನಾವು ಇಲ್ಲಿ ಬರೀ ನಿಮಿತ್ತ ಅಷ್ಟೇ, ಹೆಸರಿಗೆ ಅಷ್ಟೇ ಇಲ್ಲಿ ಹೀಗೆ ಕುಳಿತಿರೋದು. ಅವ್ರೇನು ಆಡಿಸ್ತಾರ ಆಡೋದು, ಅವ್ರು ಹೇಗೆ ಇಡಿಸ್ತಾರ ಇಡೋದು. ಅವರೆಲ್ಲೊಂದು ಆ ಶಕ್ತಿ ಇತ್ತು, ಆ ಸಾಮರ್ಥ್ಯ ಇತ್ತು, ಅವ್ರದ್ದೊಂದು ದೈವಿ ಅವತಾರ ಇತ್ತು. ಅದು ಬರೀ ನಮಗೆ ದೂರಿನವ್ರಿಗೆ ನೋಡಿದವ್ರಿಗೆ ಗೊತ್ತಾಗೋದಿಲ್ಲ, ಅವರ ಸಮೀಪದಲ್ಲಿ ಏನಿದ್ರಲ್ಲ ಅವ್ರಿಗೆ ಗೊತ್ತಾಗ್ತಿತ್ತು. ಅವರು ದೇವ್ರಕ್ಕಿಂತ ಕಡಿಮೆ ಇರಲಿಲ್ಲ. ಬಹುಶಃ ದೇವ್ರು ಹೆಂಗೆ ಬದುಕ್ತಾನ ಅನ್ನೋದನ್ನು ನೋಡ್ಬೇಕಾಗಿತ್ತಂದ್ರೆ ಅವ್ರನ್ನೇ ನೋಡ್ಬೇಕಾಗಿತ್ತು. ದೇವ್ರು ಹೆಂಗೆ ಇರ್ತಾನ ಅಂತ ಅನ್ನೋದನ್ನು ನೋಡ್ಬೇಕಾಗಿತ್ತು, ಅವ್ರನ್ನೇ ನೋಡಿ. ಈಗ ಬೆಳಗಿನ ಜಾವದ ಪ್ರವಚನ ಎಲ್ಲಿ ನಡೆಯುವುದಿಲ್ಲ, ಯಾವ ಊರಾಗೂ ಮಾಡೋದಿಲ್ಲ, ಮಾಡುವ ಧೈರ್ಯನೂ ಬರೋದಿಲ್ಲ ಅವರಿಗೆ. ಆದರೆ ನೀವೆಲ್ಲರೂ ಕೂಡಿ ಕಡ್ಲೆವಾಡದಲ್ಲಿ ಶುರು ಮಾಡ್ಬೇಕಂತ ಮಾಡಿದ್ರಿ. ಕಡ್ಲೆವಾಡ ಸಣ್ಣ ಊರ, ಒಂದು ದಿವಸ ಇಂಥ ಕಾರ್ಯಕ್ರಮ ಮಾಡಬೇಕಾ ಅಷ್ಟೇ, ಅದು ಸಣ್ಣ ಊರ. ಆದ್ರೆ ನೋಡ್ರಿ ಎಂಥ ಪರಿವರ್ತನೆ ಆಗೈತಿ. ಒಂದು ದಿವಸ ಅಲ್ಲ, 15 ದಿವಸ ಕಾರ್ಯಕ್ರಮ ಇಂಥದ್ದು ನೀವು ಮಾಡಾಕತ್ತೀರಿ. ಇದು ಸಣ್ಣ ವಿಷಯ ಅಲ್ಲ. ನಾವು ಮಣ್ಣಲ್ಲಿ ಆಶ್ರಮದಲ್ಲಿ ಮಾಡಿದ್ದೀವಿ, 15 ದಿವಸ 21 ದಿವಸ ಮಾಡಿದ್ದೀವಿ. ಆ 21 ದಿವಸ ನಾವು ಮಾಡಿದ್ರೆ ಒಂದು ಊರವ್ರನ್ನಲ್ಲ, 20-30 ಊರವ್ರನ್ನ ಕೂಡಿಸ್ಕೊಂಡು ಮಾಡಿದ್ದೀವಿ. ಒಂದೇ ಊರವ್ರು ಮಾಡೋದಂದ್ರೆ ಅವರು ಮಾಡ್ತಿದ್ದಿಲ್ಲ. ಆದರೆ ಕಡ್ಲೆ ಅವ್ರಿಗೆ ಎಲ್ಲಿಂದ ಧೈರ್ಯ ಬಂತು ಏನೋ, ನಾವು ಇವನು ಯೋಚನೆ ಮಾಡಲಿಲ್ಲ. ಸಮೀಪದವ್ರು ಚಿಕ್ಕರಿಗೆ ಯಾರು ಅದಾರ, ಮುಳಸಾವಳಿಗೆ ಯಾರು ಅದಾರ, ಮತ್ತೆ ಯಾರು ಸಮೀಪದವ್ರು ಎಲ್ಲರೂ ಅದಾರ ಅಂಥೇಳಿ ನಾವು ಯೋಚನೆ ಮಾಡಿದ್ದೀವಿ. ಸಣ್ಣ ಊರಾನವರಿದ್ದರು ಮಾಡ್ರಿ ಅಂತ ಹೇಳಿಬಿಟ್ಟಿವಿ. ಅದು ನೋಡ್ರಿ ಇವತ್ತಿಷ್ಟು ದೊಡ್ಡ ಕಾರ್ಯಕ್ರಮ ಆಯಿತು. ಇಲ್ಲೇನದ ಬಯಲದ, ಇಲ್ಲೇನು ಅಂಥದ್ದೇನು ದೊಡ್ಡ ವೈಭವ ಏನಿಲ್ಲ, ನೋಡಾಕಿಲ್ಲ ಅಂಥದ್ದೇನು ಭಾರಿ ಭಾರಿ ಎಲ್ಲ ಏನೂ ಇಲ್ಲ. ಬಟಾ ಬಯಲು,
ಹೊಲ ಊರು ಅಲ್ಲೇ ನಡ್ಕೊಂತ ಬರಬೇಕು. ಚಿಕ್ಕರುಗಿಯಿಂದ ನಡ್ಕೊಂತ ಬರಬೇಕು. ಎಲ್ಲಿಂದೋ ದೂರಿಂದೆಲ್ಲ ನಡುತ್ತಾ ಗಾಡಿಗಳನ್ನು ತೆಗೆದುಕೊಂಡು ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಬಿಟ್ಟು ನೀವೆಲ್ಲ ಬರ್ತೀರಿ ಅಂದರೆ ನಿಮ್ಮಲ್ಲಿ ಅದು ಎಷ್ಟು ಆಸಕ್ತಿ ಇರಬೇಕು ಮತ್ತು ನಿಮ್ಮನ್ನು ಬರುವಂಗೆ ಮಾಡಿರುವಂಥ ಅಪ್ಪುಗಳ ಶಕ್ತಿ ಎಷ್ಟು ದೊಡ್ಡದಿರಬೇಕು. ಅದು ಬಹಳ ಆಶ್ಚರ್ಯ. ಹಿಂದಕ್ಕೆಲ್ಲ ಪವಾಡ ಮಾಡ್ತಿದ್ರು, ಅವ್ರ ಆಶೀರ್ವಾದ ಮಾಡಿದ್ರೆ ಏನೆಲ್ಲ ಆಗ್ತೈತಿ ಅಂತ ಹೇಳ್ತಿದ್ರಲ್ಲ. ಈಗಿನ ಇದು ಜೀವಂತ ಪವಾಡ ಅಂದರೆ ಇದೇ ಪವಾಡ. ನಮ್ಮದೇನೂ ಪ್ರಚಾರ ಇಲ್ಲಾರ್ದಂಥ ಮನುಷ್ಯ, ಎಲ್ಲಿ ಬ್ಯಾನರ್ ಇಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಬ್ಯಾನರ್ ಹಚ್ಚಬೇಕಾಗ್ತದೆ, ಎಷ್ಟು ಪತ್ರಕಾರನ ಕರೆಸಬೇಕಾಗ್ತದೆ, ಎಷ್ಟು ರೊಕ್ಕ ಕೂಡಿಸ್ಬೇಕು, ಎಷ್ಟು ಜನರನ್ನ ಸತ್ಕಾರ ಮಾಡಿಸ್ಬೇಕು, ಅದು ಯಾವುದೂ ಇಲ್ಲ. ನಿಮಗೆ ನಾ ಯಾರಂತ ಗೊತ್ತಿಲ್ಲ, ನನಗೆ ನೀವು ಯಾರಂತ ಗೊತ್ತಿಲ್ಲ. ಸುಮ್ಮ ನಡೆದದ. ಎಲ್ಲಿಂದ ಬರ್ತಾರೋ ನೀವು ಗೊತ್ತಿಲ್ಲ, ನಾ ಎಲ್ಲಿಂದ ಬರ್ತೀನೋ ಗೊತ್ತಿಲ್ಲ. ಅದು ಅಪ್ಪುಗಳ ಶಕ್ತಿ ಅದೆಲ್ಲ ಮಾಡಿಸ್ತಾ. ನಾ ಪ್ರವಚನಕ್ಕೆ ಬರ್ತೀನಂತ ಕೇಳಿದ ಬಳಿಕ ನೀವು ಯಾರೇ ಕೇಳಿದ್ರೆ ನಾವು ಎಷ್ಟು ಕಲ್ತಾನ, ಏನು ಹೇಳ್ತಾನ, ಯಾವ ಸಮಾಜದವ ಅದಾನ ನೋಡೇ ಇಲ್ಲ ನೀವು. ನನಗೆ ಎಲ್ಲಿ ಕೇಳಬೇಕು? ಯಾವ ಪೀಠ, ಯಾವ ಪರಂಪರೆ, ಎಂದು ಸನ್ಯಾಸಿ ಏನೂ ಇಲ್ಲ. ಲೇಬಲ್ ನಮ್ದು ಇಲ್ಲದಲ್ಲ. ಲೇಬಲ್ ಅದು ಟಾಟಾ ಕಂಪ್ನಿ ಅಂದ್ರೆ ಮುಗೀತು. ಯಾವ್ದಾರ ಎಕರೆ ಅಲ್ಲಕ್ಕೆ ನಡಿ ಹೋಗೋಣ ಅಂತ. ಕಂಪ್ನಿ ಟಾಟಾ. ಹಂಗೆ ನಮ್ದು ಇದೊಂದು ಲೇಬಲ್ ಇರೋದ್ರಿಂದ ನಾವು ಎಲ್ಲಿ ಹೋದ್ರು, ಸುಡುಗಾಡ್ದಾಗ ಹೋದ್ರು ನಾವು ಮತ್ತೆ ಅಲ್ಲಿ ಆರಾಮೇ. ಅದಕ್ಕಾಗಿ ತಾವೆಲ್ಲ ಬಂದ್ರಿ. ಇವತ್ತು 22 ಮುಗೀತು. ಇನ್ನೇನು ಒಂದು 2-3 ದಿವಸ ಅಷ್ಟೇ ನಮಗೆ ಕೂಡ್ಲಿಕ್ಕೆ ಅವಕಾಶ ಸಿಗ್ತದೆ. ತಾವು ಇನ್ನೂ ಯಾರ್ಯಾರಿಗೆ ಹೇಳೋರು ಎಲ್ಲರಿಗೆ ಹೇಳ್ರಿ. ಶಿವರಾತ್ರಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವು ವೇದ ಮಂತ್ರಗಳನ್ನು, ಶರಣರ ಮಾತುಗಳನ್ನು ನಾವೆಲ್ಲ ಆಲಿಸೋಣ. ಇವತ್ತು ಸ್ವಲ್ಪ ಟೈಮ್ ಹೆಚ್ಚಾಗ್ಯದ. ಮತ್ತು ಯಾಕ್ರಿ ಇಟ್ಟು ತಕ ಹೇಳ್ರಿ ಅಂತ ಭಯಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ನಮಸ್ಕಾರ.